ಆ ಹುಡುಗಿ ಏನಂತ ಮೆಸೇಜ್ ಮಾಡಿದ್ಲು ಅಂತ ಅಂದ್ರೆ, ನೋಡು ಇನ್ಮೇಲೆ ನನ್ನ ಅರ್ಜುನ್ನ ಸಿಂಕ್ ಮಾಡಿ ನೀನ್ ಕರಿಬೇಡ. ನಿಂಗೇನ್ ಬೇರೆ ಯಾವ ಹುಡುಗನೂ ಸಿಕ್ಕಿಲ್ವಾ? ಅವನ್ ಲೆವೆಲ್ ಏನೋ, ನನ್ನ ಲೆವೆಲ್ ಏನೋ, ಅವನು ಹೆಂಗವನೆ, ನಾನು ಹೆಂಗಿದ್ದೀನಿ. ಬೀರ್ ಕುಡಿ ದಪ್ಪ ಆಗ್ತೀಯ ಅಂತ ಮೈಕೆ ಎಲ್ಲ ಸಡನ್ ಆಯ್ತು, ಆದ್ರೆ ಹೊಟ್ಟೆ ಮಾತ್ರ ಮುಂದೆ ಬಂದ್ಬಿಡ್ತು. 15 ವರ್ಷಗಳ ಸುದೀರ್ಘ ಅನುಭವ, ಸಾವಿರಾರು ಜನರ ಬದುಕನ್ನೇ ಬದಲಿಸಿದ ಕೀರ್ತಿ, ಒಬ್ಬ ಪರಿಣಿತ ಮಾರ್ಗದರ್ಶಿ. ಇವರೇ ಅರ್ಜುನ್. ಫಿಟ್ನೆಸ್ ಜರ್ನಿಯಲ್ಲಿ ಎದುರಾಗುವ ಪ್ರತಿಯೊಂದು ಕಠಿಣ ಸವಾಲನ್ನು ಗೆದ್ದಿರುವಂತಹ ಸರ್ಟಿಫೈಡ್ ಟ್ರೈನರ್ ಇವರು. ನಿಮಗಾಗುವ ಕಷ್ಟಗಳ ಅರಿವು ಇವರಿಗಿದೆ, ಏಕೆಂದರೆ ಅಂತಹ ಸಮಸ್ಯೆಗಳನ್ನು ಸಾವಿರಾರು ಬಾರಿ ಪರಿಹರಿಸಿದ ಅನುಭವ ಇವರ ಬೆನ್ನಿಗೆ. ಜಿಮ್ಮು ಓಪನ್ ಮಾಡ್ಬಿಟ್ಟು 10 ವರ್ಷ ಆಯ್ತು. 1000 ಟ್ರಾನ್ಸ್ಫಾರ್ಮೇಶನ್ ಮಾಡಿದೀನಿ. ಹುಡುಗಿರಿಗೆ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಟೆಸ್ಟೋಸ್ಟೆರಾನ್ ಕಮ್ಮಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅವರು ಹುಡುಗರ ತರ ಮಸಲ್ಲು ಡೆವಲಪ್ ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬು ಈ ಸ್ಕ್ರಾಲಿಂಗ್ ನ ನಿಲ್ಸಿ ನಾವು ಜಿಮ್ಮಲ್ಲಿ ಕ್ರಾಚ್ ಇಂದ ರೆಡಿ ಮಾಡಿರ್ತೀವಿ. ಆದ್ರೆ ಇನ್ಫ್ಲೂಯೆನ್ಸರ್ ಅವ್ರೇನಂತಂದ್ರೆ ಒಂದು ಬಾಡಿ ಬಿಲ್ಡ್ ಮಾಡಿರ್ತಾರೆ, ಆಮೇಲೆ ಈ ತರ ಡಯಟ್ ಮಾಡಿ, ಈ ತರ ಎಕ್ಸರ್ಸೈಸ್ ಮಾಡಿ ಅಂತ ಅಂತಾರೆ. ಯಾವುದೇ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಸೊ ಅವರು ಸ್ಕ್ರಾಚ್ ಇಂದ ನಾನು ಡೇ 1 ಈ ತರ ವರ್ಕೌಟ್ ಮಾಡಿಸಿದೆ ಅಂತ ಯಾರು ತೋರ್ಸಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಯಾವುದೇ ಫಿಟ್ನೆಸ್ ಬೇಡ, ಏನು ಬೇಡ, ನಾವು ಬದುಕಿರೋ ತನಕ ಚೆನ್ನಾಗಿ ತಿಂದು ಚೆನ್ನಾಗಿರೋಣ ಅನ್ನೋದ್ರ ಬಗ್ಗೆ ಯೋಚನೆ ಬಂದ್ಬಿಟ್ಟಿದೆ. ಈಗ ಜಿಮ್ಮಲ್ಲಿ ಇಂಜುರೀಸ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ. ಆರ್ಟ್ ಅನ್ನೋದು ಒಂದು ಮಸಲ್. ಸ್ಟಾರ್ ಸಂವಾದ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪಾರ್ಟನ್ಸ್ ಜಿಮ್ ಟ್ರೈನರ್ ಹಾಗೂ ಓನರ್ ಆದಂತ ಅರ್ಜುನ್ ಸರ್ ನಮ್ಮ ಜೊತೆಗಿದ್ದಾರೆ. 10 ವರ್ಷಗಳಿಂದ ಜಿಮ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಜಿಮ್ ಬಗ್ಗೆ ಇರುವಂತಹ ಸಾಕಷ್ಟು ವಿಷಯಗಳು, ಅನುಮಾನಗಳು, ಗೊಂದಲಗಳನ್ನ ನೀವು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಸ್ ಅರ್ಜುನ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಅರ್ಜುನ್ ಸರ್, ಜಿಮ್ ಅಂದಿದ ತಕ್ಷಣ ಈಗ ಎಲ್ಲರೂ ಕೂಡ ಭಯ ಪಡುವಂತ ವಾತಾವರಣ ಸೃಷ್ಟಿಯಾಗಿದೆ ಕಳೆದ 4 ವರ್ಷದಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಯಾವುದೇ ಫಿಟ್ನೆಸ್ ಬೇಡ, ಏನು ಬೇಡ, ನಾವು ಬದುಕಿರೋ ತನಕ ಚೆನ್ನಾಗಿ ತಿಂದು ಚೆನ್ನಾಗಿರೋಣ ಅನ್ನೋದ್ರ ಬಗ್ಗೆ ಯೋಚನೆ ಬಂದ್ಬಿಟ್ಟಿದೆ. ಆಸ್ ಎ ಜಿಮ್ ಟ್ರೈನರ್, ಜಿಮ್ ಓನರ್ ಆಗಿ ತಾವೇನ್ ಹೇಳ್ತೀರಾ? ಈಗ ಜಿಮ್ಮಲ್ಲಿ ಇಂಜುರೀಸ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ. ಅದರಲ್ಲಿ ಮೇನು ಒಬೆಸಿಟಿ ಮತ್ತೆ ಅವರ ಡ್ರಿಂಕಿಂಗು, ಸ್ಮೋಕಿಂಗು, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದ ಆಗ್ತಿರುತ್ತೆ. ಸ್ಟ್ರೆಸ್, ಒತ್ತಡ, ಈ ಕೆಲಸದ ಒತ್ತಡ ಆಗಿರ್ಬೋದು, ಆಚೆ ಕಡೆ ಎಲ್ಲ ಒತ್ತಡದಿಂದ ಆ ಥರ ಆಗ್ತಿರುತ್ತೆ. ಆದರೆ ಈಗ ಜಿಮ್ಮಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಇಂಟೆನ್ಷನಲ್ ಸ್ಟ್ರೆಸ್ ಅಂತ ಕೊಡ್ತೀವಿ. ಇಂಟೆನ್ಷನಲ್ ಸ್ಟ್ರೆಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಎಕ್ಸರ್ಸೈಸ್ ಮಾಡ್ತಿರ್ತೀವಿ. ಸೊ ಎಕ್ಸರ್ಸೈಸ್ ಮಾಡಿದಾಗ ನಮಗೆ ಸುಸ್ತಾಗುತ್ತೆ, ಆವಾಗ ನಮಗೆ ಹಾರ್ಟ್ ಬೀಟ್ ವೇರಿ ಆಗುತ್ತೆ, ಹಾರ್ಟ್ ಬೀಟ್ ಅಪ್ ಆಗುತ್ತೆ, ಆಮೇಲೆ ತಿರ್ಗಾ ಕೆಳಗಡೆ ಬರುತ್ತೆ. ಆವಾಗ ಹಾರ್ಟ್ಗೆ ಎಕ್ಸರ್ಸೈಸ್ ಆಗಿ, ಹಾರ್ಟ್ ಅನ್ನೋದು ಒಂದು ಮಸಲ್. ಜಿಮ್ ಅಂತ ಅಂದ್ರೆ ಮಸಲ್ ಬಿಲ್ಡ್ ಆಗುತ್ತೆ. ಈ ರಕ್ತನಾಳ ಸಂಚಾರ ಏನಿದೆ ಅದು ಸರಾಗವಾಗಿ ಆಗೋದಕ್ಕೆ ಸೊ ಜಿಮ್ ಎಕ್ಸರ್ಸೈಸು ಅನುಕೂಲ ಮಾಡಿಕೊಡುತ್ತೆ. ಅರ್ಜುನ್ ಸರ್, ಕೆಲವರಿಗೆ ತೂಕ ಕಡಿಮೆ ಆದ್ರೆ ಕಷ್ಟ, ಕೆಲವರಿಗೆ ತೂಕ ಜಾಸ್ತಿ ಆದ್ರೆ ಕಷ್ಟ. ಸೊ ಇದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದ್ರ ಮೇಲೆ ಬ್ಯಾಲೆನ್ಸ್ ಮಾಡುತ್ತೆ ಜಿಮ್ ಅಂತ ಹೇಳ್ತಾರೆ. ಸೊ ಏನು ಇದ್ರ ಪ್ರಯೋಜನ? ವೆಯ್ಟ್ ಲಾಸ್ ಮತ್ತೆ ವೆಯ್ಟ್ ಗೇನ್ ಅನ್ನೋ ಕಾನ್ಸೆಪ್ಟೇ ತಪ್ಪು. ನೀವು ಯಾವಾಗ ಜಿಮ್ಗೆ ಹೋಗ್ತೀರಾ, ಸೊ ಜಿಮ್ಗೆ ಹೋಗಿದಾಗ ಫಸ್ಟ್ ಜನ ಚೆಕ್ ಮಾಡೋದೇ ವೆಯ್ಟು. ವಾಟರ್ ವೆಯ್ಟ್ ಇರುತ್ತೆ, ಮತ್ತೆ ಇನ್ನೊಂದು ಫ್ಯಾಟ್ ವೆಯ್ಟ್ ಇರುತ್ತೆ. ನಮಗೆ ಲೂಸ್ ಆಗಬೇಕಾಗಿರೋದು ಫ್ಯಾಟ್, ಸೊ ಹಂಗಾಗಿ ಅದು ಫ್ಯಾಟ್ ಲಾಸ್ ಆಗುತ್ತೆ. ಮತ್ತೆ ಇನ್ನೊಂದು, ಈಗ ಸಣ್ಣ ಇರೋರು ದಪ್ಪ ಆಗಬೇಕು ಅಂತಂದ್ರೆ ಅಲ್ಲಿ ಫ್ಯಾಟ್ ಗೇನ್ ಆಗಬಾರ್ದು. ಜಸ್ಟ್ ಸುಮ್ಮನೆ ವರ್ಕೌಟ್ ಮಾಡಿ ದಪ್ಪ ಕಾಣಬಾರ್ದು. ಅವ್ರೇನಂತಂದ್ರೆ ಮಸಲ್ ಬಿಲ್ಟ್ ಮಾಡಿ ಅಸ್ಥೆಟಿಕ್ ಫಿಸಿಕ್ನ ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ಅದು ಮಸಲ್ ಗೇನ್, ಅದು ಫ್ಯಾಟ್ ಗೇನ್ ಆಗಬಾರ್ದು, ಅದು ಮಸಲ್ ಗೇನ್ ಆಗಬೇಕು. ಸೊ ಇದು ಕಾನ್ಸೆಪ್ಟ್. ಸೊ ಹೆಂಗೆ ಫ್ಯಾಟ್ ಲಾಸ್ ಹೆಂಗೆ ಮಾಡಬೇಕು, ಈ ಮಸಲ್ ಗೇನ್ ಹೇಗೆ ಮಾಡಬೇಕು ಅಂತಂದರೆ, ಅದು ಕ್ಯಾಲರೀಸು ಡೆಫಿಸಿಟ್ ಮತ್ತು ಕ್ಯಾಲರೀಸು ಸರ್ಪ್ಲೇಸ್ ಮಾಡಬೇಕು. ಸೊ ಅದು ನಾವು ಎನರ್ಜಿ ಕ್ಯಾಲರೀಸ್ ಈಗ ನಾವು ಊಟ ಈಗ ತಿನ್ನೋದೇನಿದೆ ಅದು ಕ್ಯಾಲರೀಸ್ನ ಕೌಂಟ್ ಮಾಡಿದ್ವಿ. ಎನರ್ಜಿ ಔಟ್ ಹಾಕೋದು, ಕ್ಯಾಲರೀಸ್ನ ತಿಂದಿರ್ತೀವಿ ಅದನ್ನು ಔಟ್ ಮಾಡಬೇಕಾಗುತ್ತೆ. ಔಟ್ ಮಾಡಿದಾಗ ಅಂದರೆ ಈಗ ಎಕ್ಸರ್ಸೈಸ್ ಆ್ಯಕ್ಟಿವಿಟಿ, ಈಗ ಎಕ್ಸರ್ಸೈಸಲ್ಲಿ ಒಂದು 500ರಿಂದ 1000 ಕ್ಯಾಲರೀಸ್ ಬರ್ನ್ ಮಾಡ್ಬೋದು. ಆಮೇಲೆ ಓವರ್ ಆಲ್ ಮನೆ ಆ್ಯಕ್ಟಿವಿಟಿ ಮತ್ತು ಓಡಾಟ, ಸೊ ಎಲ್ಲ ಸೇರಿ ಅದು ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಊಟ ಮಾಡೋದ್ರಲ್ಲಿ 1500ರಿಂದ 2000 ಕ್ಯಾಲರೀಸ್ನ ಬರ್ನ್ ಮಾಡಿರ್ತೀವಿ. ಸೊ ಓವರ್ ಆಲ್ ಎಕ್ಸರ್ಸೈಸು ಪ್ಲಸ್ಸು ಎಲ್ಲ ಆ್ಯಕ್ಟಿವಿಟಿ ಎಲ್ಲ ಸೇರಿಸ್ಬಿಟ್ಟು ನಾವು 2000 ಕ್ಯಾಲರೀಸು ಬರ್ನ್ ಮಾಡಿದ್ರೆ ಆವಾಗ ಅಲ್ಲಿ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ, ಅಂದರೆ ಕ್ಯಾಲರೀಸು ಡೆಫಿಸಿಟ್ ಆಗುತ್ತೆ. ಸೊ ಅಲ್ಲಿ ನಾವು ತಿನ್ನೋದು ಜಾಸ್ತಿ ಮಾಡಿಬಿಟ್ಟು, ಕ್ಯಾಲರೀಸ್ ಜಾಸ್ತಿ ಮಾಡಿಬಿಟ್ಟು, ಇಲ್ಲಿ ಎಕ್ಸರ್ಸೈಸ್ ಇಲ್ಲ ಮತ್ತು ಬೇರೆ ಏನು ಆ್ಯಕ್ಟಿವಿಟಿ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಕ್ಯಾಲರೀಸು ಸರ್ಪ್ಲೇಸ್ ಆಗುತ್ತೆ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1500 ಕ್ಯಾಲರೀಸ್ ತಿಂದು ನಾವು ಬರೀ 1000 ಕ್ಯಾಲರೀಸ್ ಬರ್ನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮ್ದು ಫ್ಯಾಟ್ ಗೇನ್ ಆಗುತ್ತೆ. ಓಕೆ, ಎಸ್. ಈಗ ಜಿಮ್ ಅಂದಿದ ತಕ್ಷಣ ಫಸ್ಟ್ ಡಯಟ್ ಮಾಡಬೇಕು, ಡಯಟ್ ಮಾಡಿಸ್ತಾರೆ ಅಂತ ಹೇಳಿ ಜಿಮ್ ಟ್ರೈನರು ಯಾವ ಥರ ಡಯಟ್ ಮಾಡ್ತೀರಾ ಮತ್ತು ಇಲ್ಲಿಗೆ ಬರೋರಿಗೆ ಏನೆಲ್ಲ ಡಯಟ್ ಮಾಡಿಸ್ತೀರಾ? ಸೊ ಡಯಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು.
ಇದು ನ್ಯೂಟ್ರಿಷನ್ ಅಂತ ಬರುತ್ತೆ, ಮೈಕ್ರೋ ನ್ಯೂಟ್ರಿಯನ್ಸು ಮತ್ತು ಮ್ಯಾಕ್ರೋ ನ್ಯೂಟ್ರಿಯನ್ಸ್. ಸೊ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂತ ಅಂದರೆ ನಾವು ಯಾವುದು ಯಥೇಚ್ಛವಾಗಿ ನಮ್ಮ ಬಾಡಿಗೆ ಬೇಕು, ಸೊ ಅದು ಬಂದು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಆಗುತ್ತೆ. ಅದು ಬಂದು ಕಾರ್ಬ್ಸ್ ಆಗಿರ್ಬೋದು, ಮತ್ತು ಫ್ಯಾಟ್ ಆಗಿರ್ಬೋದು, ಪ್ರೋಟೀನು ಮತ್ತು ಫೈಬರ್. ಸೊ ಈ 4 ಬರುತ್ತೆ ಮ್ಯಾಕ್ರೋ ನ್ಯೂಟ್ರಿಯನ್ಸ್. ಇದು ಲಾರ್ಜ್ ಅಮೌಂಟ್ ಆಗಿ ಜನಕ್ಕೆ ಬೇಕಾಗುತ್ತೆ. ಸೊ ಅದಾದಮೇಲೆ ಏನಂತಂದರೆ ಮೈಕ್ರೋ ನ್ಯೂಟ್ರಿಯನ್ಸ್. ಸೊ ವಿಟಮಿನ್ಸು, ಮಿನರಲ್ಸು, ಇದು ಬಂದು ಮೈಕ್ರೋ ನ್ಯೂಟ್ರಿಯನ್ಸಲ್ಲಿ ಸೇರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ನಾವು ಊಟಕ್ಕಂತ ಕೂತಾಗ, ನಾವು ಊಟಕ್ಕಂತ ಯಾವಾಗ ಕೂಗ್ತೀವಿ ಅವಾಗ ನಮಗೆ ಕಂಪ್ಲೀಟಾಗಿ ಎಲ್ಲನೂ ಇರಬೇಕು. ನೀವು 1 ಟೈಮ್ ಆದರೂ ತಿನ್ನಿ, 2 ಟೈಮ್ ಆದರೂ ತಿನ್ನಿ, ಅಥವಾ 3 ಟೈಮ್ 4 ಟೈಮ್. ಬಟ್ ನಾವಲ್ಲಿ ಊಟ ಮಾಡ್ಬೇಕಾದ್ರೆ ನಮಗೆ ಫುಡ್ಡಲ್ಲಿ ಸೊ ಎಲ್ಲನೂ ಇರಬೇಕಾಗುತ್ತೆ. ನಾವು ಊಟಕ್ಕಂತ ಕೂತಾಗ ಎನರ್ಜಿ ಬೇಕು. ಸೊ ರೈಸು ಬ್ಯಾಡ್ ಅಂತಾರೆ, ಬಟ್ ರೈಸ್ ಇಲ್ಲ ಅಂತಾರೆ ನಮಗೆ ಎನರ್ಜಿನೇ ಸಿಗಲ್ಲ. ಸೊ ಹಂಗಾಗಿ ಆ ರೈಸು ಬೇಕಾಗುತ್ತೆ, ಬಟ್ ಎಲ್ಲ ಲಿಮಿಟೆಡ್, ಎಲ್ಲ ಮಿತ ಹಿತ ಅಂತಾರಲ್ಲ. ಸೊ ಹಂಗಾಗಿ ಅದು ಮಿತವಾಗಿರಬೇಕು. ಸೊ ಸ್ವಲ್ಪ ಕ್ವಾಂಟಿಟಿ ರೈಸ್ ಇರಬೇಕು. ಸೊ ಅದ್ರ ಜೊತೆ ನಮಗೆ ನಾನು ಹೇಳಿದ್ನಲ್ಲ ಗ್ರೈನ್ಸು, ಇದೆಲ್ಲ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಸೊ ರಾತ್ರಿ ನೆನಾಕ್ಬಿಟ್ಟು ಸೊ ಬೆಳಿಗ್ಗೆ ತಿನ್ನಬೇಕಾಗುತ್ತೆ. ಅದು ಬೇಯಿಸ್ಕೊಂಡು ಸ್ವಲ್ಪ ಮಸಾಲೆ ಗಿಸಾಲೆ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಕುಕುಂಬರು, ಸಾಲಡ್ಡು ಇವೆಲ್ಲ ಸೇರಿಸ್ಕೊಂಡು ತಿಂದಾಗ ಸೊ ಏನಾಗುತ್ತೆ, ನಮ್ಮ ಡಯಟು ಪರಿಪೂರ್ಣವಾಗಿರುತ್ತೆ. ಈಗ ಫ್ಯಾಟ್ ಲಾಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಟು ಮನುಷ್ಯನಿಗೆ ಬೇಕು, ಆದರೆ ಇಷ್ಟು ಪರ್ಸೆಂಟೇಜ್ ಅಂತ. ಸೊ ಹುಡುಗರಿಗೆ ಬಂದುಬಿಟ್ಟು 20ರಿಂದ ಒಳಗಡೆ ಇರಬೇಕು. ಸೊ ಹುಡುಗಿರಿಗೆ 25ರಿಂದ ಒಳಗಡೆ ಇರಬೇಕು. ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಎಸ್. ಈಗ ಬರೀ ನೀವು ಜಿಮ್ ಟ್ರೈನರ್ ಅಷ್ಟೇ ಆಗಿದ್ದಿದ್ರೆ ಈ ಒಂದು ವಿಷಯ ಎಷ್ಟು ಮಹತ್ವಕರವಾಗಿ ನಮ್ಗೆ ತಿಳಿತಿರ್ಲಿಲ್ಲ. ನಿಮಗೆ ಓದೋದ್ರಲ್ಲಿ ಈ ಥರ ಡಯಟ್ ವಿಷಯದಲ್ಲಾಗಿರ್ಬೋದು ಅಥವಾ ಟ್ರೈನಿಂಗ್ ವಿಷಯದಲ್ಲಾಗಿರ್ಬೋದು ಸಾಕಷ್ಟು ಆಸಕ್ತಿ ಇದೆ. ಅದ್ರ ಬಗ್ಗೆ ಯಾವುದೇ ರಿಸರ್ಚ್ ಮಾಡಲಿ, ಏನೇ ಮಾಡಲಿ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ಕೇಳ್ಬಿಟ್ವಿ. ಯಾವ ಥರ ಶುರುವಾಯಿತು ಸರ್ ನಿಮ್ಮ ಜರ್ನಿ? ಸೊ ಚಿಕ್ಕ ವಯಸ್ಸಿಂದ ನಾನು ಸಣ್ಣ ಇದ್ದೆ. ಸೊ ಹಂಗಾಗಿ ಸುಮಾರು ಜನ ಆಡ್ಕೊತಿದ್ರು ಈ ಬಾಡಿ ಶೇಮಿಂಗು, ಕಡ್ಡಿ ಸೊಣಕ್ಲ ಅಂತೆಲ್ಲ ಆಡ್ಕೊತಿದ್ರು. ಸೊ ಅವಾಗಿಂದನೂ ಏನಂತ ಅಂದರೆ ಎಷ್ಟೊಂದು ಅವ್ರ ಜೊತೆ ಎಲ್ಲ ಜಗಳಗಳೆಲ್ಲ ಆಡ್ಬಿಟ್ಟಿದ್ದೀನಿ, ಮತ್ತು ಜಾಸ್ತಿ ಜನಗಳ ಜೊತೆ ಸೇರ್ತಾನೆ ಇರಲಿಲ್ಲ. ಸೊ ಈ ಥರ ಎಲ್ಲ ಆಡ್ಕೊತಾರೆ ಅಂತ ತುಂಬ ಅಪ್ಸೆಟ್ ಆಗಿರ್ತಿದ್ದೆ, ಫ್ರಸ್ಟ್ರೇಟ್ ಆಗಿರ್ತಿದ್ದೆ. ಸೊ ತಿನ್ನೋದಕ್ಕೆ ಏನೇನೆಲ್ಲ ಮಾಡಬೇಕು ಸೊ ಅದನ್ನೆಲ್ಲ ಮಾಡಿದೆ. ಆ್ಯಕ್ಚುಲಿ ನಮ್ಮನೆಯವ್ರು ಬಂದ್ಬಿಟ್ಟು ವೆಜಿಟೇರಿಯನ್ಸ್. ಸೊ ಹಂಗಾಗಿ ಏನಾಯಿತು, ಈಗ ನಮ್ಮ ಫ್ರೆಂಡ್ ಎಲ್ಲ ನಾನ್ ವೆಜ್ ತಿಂದರೆ ಬಾಡಿ ಬರುತ್ತೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಹೋಗ್ತಾ ಹೋಗ್ತಾ ದಪ್ಪ ಆಗಬೇಕು, ಏನು ಮಾಡಬೇಕು ಅಂದಾಗ ಸೊ ಅವಾಗ ಏನಂತ ಅಂದರೆ ನಮ್ಮ ಫ್ರೆಂಡ್ ಏನಂತ ಅಂದ, ಬೀರ್ ಕುಡಿ ದಪ್ಪ ಆಗ್ತೀಯ ಅಂತ ಅಂದ. ಸೊ ಕದ್ದು ಮುಚ್ಚಿ ಬೀರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಬೀರ್ ಕುಡಿತಾ ಏನಾಯಿತು, ದಪ್ಪ ಅಂತೂ ಆದೆ. ಆದರೆ ಹೆಂಗೆ ಆದೆ ಅಂತ ಹೇಳ್ತೀನಿ, ಮೈಕೆ ಎಲ್ಲ ಸಣ್ಣನೇ ಇತ್ತು, ಆದರೆ ಹೊಟ್ಟೆ ಮಾತ್ರ ಮುಂದೆ ಬಂದ್ಬಿಡ್ತು. ಸೊ ಅವಾಗ ಸಾಮಾನ್ಯ ಜನರ ಪ್ರಶ್ನೆ ಇದೇ ಇರುತ್ತೆ, ನನ್ಗೆ ಕೈಕಾಲೆಲ್ಲ ಸಣ್ಣ ಇದೆ, ಹೊಟ್ಟೆ ಮಾತ್ರ ಮುಂದೆ ಹೋಗಿ. ಸೊ ಅವಾಗ ಏನಾಯ್ತು, ಅವಾಗ ತುಂಬಾ ಫ್ರಸ್ಟ್ರೇಟ್ ಆಯಿತು. ಅವಾಗ ನನಗೆ ಗೊತ್ತಾಯ್ತು, ಸೊ ಈ ಬೀರು ಸರಿ ಇಲ್ಲ, ಅದು ಕೆಟ್ಟದ್ದು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಆ ಬೀರ್ನ ಕುಡಿಯೋದು ಬಿಟ್ಬಿಟ್ಟೆ. ಆಮೇಲೆ ಹಿಂಗೆ ಸಾಕ್ತಾ ಇತ್ತು ಜೀವನ. ಈ ಕಾಲೇಜ್ ಡೇಸ್ ಬಂದಮೇಲೆ ಏನಾಯ್ತು ಅಂತಂದ್ರೆ, ಈಗ ನಾನು ಮುಂಚೆನೇ ಹೇಳ್ದಂಗೆ ಬರೀ ಲಿಮಿಟೆಡ್ ಫ್ರೆಂಡ್ಸ್ ಅವ್ರ ಜೊತೆ ಮಾತ್ರ ಮಾತಾಡ್ತಿದ್ದೆ, ಅದು ಹುಡುಗರು ಫ್ರೆಂಡ್ಸ್. ಹುಡುಗಿರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಯಾಕಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅವ್ರೇನು ಅನ್ಕೊಂಡ್ಬಿಡ್ತಾರೋ, ನಾನು ಮಾತಾಡ್ಸಿದ್ರೆ ಅವ್ರೆಲ್ಲಿ ಮಾತಾಡ್ಸಲ್ವೋ, ಸೊ ಈ ಥರ ಎಲ್ಲ ಫೀಲ್ ಇತ್ತು. ಸೊ ಒಂದು ದಿವಸ ಏನಾಯಿತು, ಸ್ವಲ್ಪ ಕಾಲೇಜ್ಗೆ ಹೋಗೋಕ್ಕಾಗಿರಲಿಲ್ಲ, ನೋಟ್ಸ್ ಬೇಕಾಗಿರುತ್ತೆ. ಸೊ ಟೀಚರ್ ತುಂಬ ಪ್ರೆಷರ್ ಮಾಡಿರ್ತಾರೆ, ನೋಟ್ಸ್ ಬೇಕೇ ಬೇಕು ಅಂತ. ನಾವು ಹುಡುಗರು ಫ್ರೆಂಡ್ಸ್ಗೆ ನಾನು ನೋಟ್ಸ್ ಕೇಳ್ತೀನಿ. ಆಗ ಅವರು, ನಾವು ಯಾರೂ ಕಂಪ್ಲೀಟ್ ಮಾಡಿಲ್ಲ ನೋಟ್ಸು, ಅಲ್ಲಿ ಹುಡುಗಿರಿದ್ದಾರೆ ನೋಡು, ಅವ್ರು ಕಂಪ್ಲೀಟ್ ಮಾಡಿದ್ದಾರೆ, ಅವ್ರ ಹತ್ರ ಕೇಳು ಅಂತ ಹೇಳ್ತಾರೆ. ನೀವೇ ಕೇಳಿ ಇಸ್ಕೊಡಿ ಅಂತ ಹೇಳ್ತೀನಿ. ಅದಕ್ಕೆ ಅವರು, ನಾವು ಕೇಳಿದ್ರೆ ಹಿಂಗೆ, ನೋಟ್ಸ್ ಬೇಕಾದ್ರೆ ನಿನಗೆ, ನೀನೇ ಹೋಗಿ ಕೇಳು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಕೇಳಿದೆ. ಅಲ್ಲಿ ಒಂದು ಹುಡುಗಿರ ಗುಂಪಿತ್ತು, ಒಂದು 5-6 ಜನ ಇದ್ದರು. ಅದು ಫಸ್ಟ್ ಹುಡುಗಿ ಯಾರು ಸಿಗ್ತಾರೋ ಅವ್ರಿಗೆ ಕೇಳಿದೆ. ಅವಳು ನನ್ನ ಕ್ಲಾಸ್ಮೇಟ್. ಕೇಳಿದಾಗ ಕೊಟ್ಟರು. ಸೊ ಕೊಟ್ಟರು, ಎಲ್ಲ ಮುಗೀತು. ಅದಾದಮೇಲೆ ಏನಾಯಿತು, ನನ್ನ ಫ್ರೆಂಡ್ಸ್ ಇದ್ದವರು ಯಾವ ಹುಡುಗಿ ಜೊತೆನೂ ಮಾತಾಡ್ಸ್ದಂಗೆ, ನೀನು ಬರೀ ಅದೇ ಹುಡುಗಿ ಜೊತೆ ಏನಕ್ಕೆ ಮಾತಾಡಿದೆ, ಅಲ್ಲಿ ಅಷ್ಟೊಂದು ಜನ ಹುಡುಗಿರೆಲ್ಲ ಇದ್ದರು, ಆ ಹುಡುಗಿಗೆ ಏನಕ್ಕೆ ನೋಟ್ಸ್ ಕೇಳಿದೆ ಅಂತ ಅಂದ್ಬಿಟ್ಟು ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ಆದರೂ ಅವಳ ಹೆಸರನ್ನ ಸಿಂಕ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಬೇಡ, ಹುಡುಗಿ ಏನಾದ್ರು ಅನ್ಕೊತಾಳೆ, ಆ ಹುಡುಗಿ ಜೊತೆ ನನಗೆ ಯಾವ ಫೀಲಿಂಗು ಇಲ್ಲ, ಫ್ರೆಂಡ್ಶಿಪ್ಪು ಕೂಡ ಇಲ್ಲ, ಸುಮ್ಮನೆ ಏನಕ್ಕೆ ಇದೆಲ್ಲ ಆಡ್ಕೊತೀರಾ ಅಂತ ಅಂದ್ಬಿಟ್ಟು ಎಷ್ಟು ಜನರು ಕೇಳ್ತಿರಲಿಲ್ಲ. ಹಂಗಿಂದಂಗೆ ಸರಿ ಹೋಯ್ತು. ನಮ್ಮ ಫ್ರೆಂಡ್ ಒಬ್ಬ, ಅವನು ನಂದು MAS ಕಾಲೇಜು, ಅವನು ಕೋಲಾರಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತಿದ್ದ. ನಮ್ಮನೆ ಇದ್ದಿದ್ದು ಬ್ಯಾಂಗ್ಳೂರು ಇರೋದ್ರಿಂದ ಸುಮಾರು ದಿನ ನಮ್ಮನೇಲಿ ಸ್ಟೇ ಮಾಡ್ತಿದ್ದ. ಒಂದಿನ ರಾತ್ರಿ ಅವ್ನು ಮಲಗಿದ್ದ, ಅವ್ನ ಮೆಸೇಜ್ಗೆ ಒಂದು ಬೀಪ್ ಸೌಂಡ್ ಕೇಳಿಸ್ತು. ಆ ಮೆಸೇಜ್ ಏನಿದೆ ಅಂತ ನಾನು ಚೆಕ್ ಮಾಡಿ ನೋಡಿದಾಗ, ಸೊ ನನಗೆ ನೋಟ್ಸ್ ಕೊಟ್ಟಿದ್ಲಲ್ಲ, ಆ ಹುಡುಗಿ ಮೆಸೇಜ್ ಮಾಡಿದ್ಲು. ಆ ಹುಡುಗಿ ಏನಂತ ಮೆಸೇಜ್ ಮಾಡಿದ್ಲು ಅಂತ ಅಂದರೆ, ನೋಡು, ಇನ್ಮೇಲೆ ನನ್ನ ಅರ್ಜುನ್ನ ಸಿಂಕ್ ಮಾಡಿ ನೀನು ಕರಿಬೇಡ. ಅಲ್ಲ, ನಿಂಗೇನು ಬೇರೆ ಯಾವ ಹುಡುಗನೂ ಸಿಕ್ಕಿಲ್ವಾ? ಅವನ ಲೆವೆಲ್ ಏನೋ, ನನ್ನ ಲೆವೆಲ್ ಏನೋ,
ಆಯ್ತಾ. ಅವನು ಹೆಂಗವನೆ, ನಾನು ಹೆಂಗಿದ್ದೀನಿ. ಅವಳು ಒಂದು ಪಕ್ಷ ಹೇಳ್ಬೋದಾಗಿತ್ತು ಅವನ ಹೆಸರು ನನ್ನ ಹೆಸರು ತಗೊಂಬೇಡ ಅಂತ. ಬಟ್ ಈ ಥರ ಎಲ್ಲ ಒಂಥರ ಡಿಸ್ಕ್ರಿಮಿನೇಷನ್ ಮಾಡಿ ಇದು ಮಾಡಿದಾಗ ನನಗೆ ತುಂಬ ಅವಮಾನ ಅನ್ನಿಸ್ತು. ಅದು ವೇಕಪ್ ಕಾಲ್ ಅಂತಾರಲ್ಲ, ಜಿಮ್ಗೆ ಹೋಗೋದಕ್ಕೆ ಅದೊಂದು ವೇಕಪ್ ಕಾಲ್ ಆಯ್ತು ಅದು. ಸೊ ತಿರ್ಗಾ ಮನೆಯಲ್ಲಿ ಫೋರ್ಸ್ ಮಾಡಿ ನಾನು ಜಿಮ್ಗೆ ಹೋಗ್ಲೇಬೇಕು. ನಾನೆಲ್ಲ ಇದು ಊಟದ್ದು ಎಲ್ಲ ಪೂರ್ತಿ ಟ್ರೈಲ್ ಆ್ಯಂಡ್ ಎರರ್ ಮಾಡಾಯಿತು. ಈಗ ನಾನು ಜಿಮ್ಗೆ ಹೋಗ್ಬೇಕು, ಜಿಮ್ಮಿಗೆ ಸೇರಿಸ್ರಿ ಅಂತ. ಮನೇಲಿ ಜಿಮ್ಮಿಗೆ ಏನಕ್ಕೆ ಸೇರಬೇಕು, ಇಲ್ಲ ದಪ್ಪ ಆಗಬೇಕು, ನೀನು ಚೆನ್ನಾಗೇ ಇದೆಯಲ್ಲಪ್ಪ ರಾಜ್ಕುಮಾರ್ ಥರ ಇದೆಯಾ, ಯಾಕೆ ನಿನಗೆ ಇವೆಲ್ಲ ಜಿಮ್ಮು ಅಂತ. ಅದಕ್ಕೆ ನಾನು ಅಯ್ಯೋ ಎತ್ತವ್ರಿಗೆ ಯಜ್ಞನೂ ಮುದ್ದು, ಕೂಡ್ದವ್ರಿಗೆ ಕೋಣನೂ ಮುದ್ದು, ಅದಕ್ಕೆ ನೀವು ಹಂಗೆ ಹೇಳ್ತೀರಾ. ನನಗೆ ಗೊತ್ತು ಆಚೆ ಕಡೆ ಹೆಂಗೆ ನನಗೆ ಫ್ರಸ್ಟ್ರೇಟ್ ಆಗ್ತಿದೆ ಅಂತ. ನಾನು ಜಿಮ್ ಜಾಯ್ನ್ ಆಗಬೇಕು ಅಷ್ಟೇ. ಸೊ ನನಗೆ ಕಾನ್ಸೆಪ್ಟಿಗೆ ಜಿಮ್ ಜಾಯ್ನ್ ಆದರೆ ದಪ್ಪ ಆಗ್ತೀವಿ, ಚೆನ್ನಾಗಿ ಆಗ್ತೀವಿ, ಇಷ್ಟೇ ಇದ್ದೀವಿ. ಆಮೇಲೆ ತಿರ್ಗಾ ನಮ್ಮಪ್ಪ ಜಿಮ್ಗೆ ಜಾಯ್ನ್ ಮಾಡಿಸಿದ್ರು. ಜಿಮ್ ಜಾಯ್ನ್ ಆಗಿದ ತಕ್ಷಣ ಸ್ಟಾರ್ಟಿಂಗು ನೋಡ್ತೀನಿ ಫುಲ್ ಎಲ್ಲ ಬಾಡಿ ಬಿಲ್ಡರ್ಸು ಕಟ್ಸ್ ಆಗಿರೋ ಫುಲ್ ಎಲ್ಲ ಫೋಟೋಸು, ಮಧ್ಯದಲ್ಲಿ ಆಂಜನೇಯನ್ ಸ್ಟ್ಯಾಚು. ಸೊ ನಂದು ಹಂಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಬಿಟ್ಟೆ. ಹೋಗಿದ ತಕ್ಷಣ ಆಗ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಅದು ನನಗೆ ಗೊತ್ತಿರ್ಲಿಲ್ಲ. ಅದೆಲ್ಲ ಮುಜುಗರ ಆಗಿತ್ತಾ ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಾಗ ಸೇರ್ಕೊಂಡಾಗ? ಅಲ್ಲ, ಅದು ಸೇರ್ಲೇಬೇಕಂತ ನನಗೂ ಇದಿತ್ತಲ್ಲ, ಪ್ರೆಜರ್ ಇತ್ತಲ್ಲ, ಮುಜುಗರ ಆಗಿಲ್ಲ, ಹೆಂಗಾರು ಮಾಡಿ ದಪ್ಪ ಆಗ್ಬೇಕಂತ ಇತ್ತು. ಬಟ್ ನೋಡಿದ ತಕ್ಷಣ ಪೋಸ್ಟರ್ಸ್ಗಳನ್ನ ನೋಡಿ ಏನಾಯ್ತು, ನನಗೆ ತುಂಬ ಅಟ್ರಾಕ್ಟ್ ಆಯಿತು. ಅದಕ್ಕೆ ನಾನು ನನ್ನ ಜಿಮ್ಮಲ್ಲಿ ಆ ಪೋಸ್ಟರ್ಸ್ಗಳು ಯಾವುದೂ ಇಟ್ಟಿಲ್ಲ. ಸೊ ಯಾಕಂದರೆ ಜನ ಅದು ನೋಡಿ ಇನ್ಸ್ಪೈರ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಪೋಸ್ಟರ್ ಎಲ್ಲ ಇದು ಮಾಡಿದೆ. ಸೊ ಅದಾದಮೇಲೆ ಏನಾಯಿತು, ಫಸ್ಟ್ ದಿನ ಅಲ್ಲಿ ಏನಂತಂದರೆ ನಮಗೆ ಟ್ರೈನರ್ ಗೈಡೆನ್ಸ್ಗಳು ಇರಲಿಲ್ಲ. ಈಗ ಜಿಮ್ಮಿಗೆ ಸೇರ್ಸೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಟ್ರೈನಿಂಗ್ಗೆ ಟ್ರೈನಿಂಗ್ ಎಲ್ಲ ದುಡ್ಡು ಯಾರು ಕೊಡ್ತಿರ್ಲಿಲ್ಲ. ಹಂಗಾಗಿ ನಾನು ನನ್ನ ಜಿಮ್ಮಲ್ಲಿ ಎಲ್ಲರಿಗೂ ಫ್ರೀಯಾಗಿ ಟ್ರೈನ್ ಮಾಡ್ತೀನಿ. ಆ ಎಕ್ವಿಪ್ಮೆಂಟ್ಸ್ ಏನಿದೆ ₹1000 ಅಷ್ಟೇ. ಸೊ ಬೇರೆ ಪರ್ಸನಲ್ ಟ್ರೈನಿಂಗ್ ಅಂತ ಯಾರ ಹತ್ರನೂ ತೊಗೊಳಲ್ಲ. ಮತ್ತು ನಾನು ಜಿಮ್ಗೆ ಹೋದಾಗ ಏನಾಯ್ತು ಅಂದರೆ ಒಂದು ಚಾರ್ಟ್ ಹಾಕ್ಬಿಟ್ಟಿರೋರು. ಆದರೆ ನಾನು ಹಂಗೆ ಮಾಡ್ತಿಲ್ಲ. ನನ್ನ ಜಿಮ್ಮಲ್ಲಿ ಇಂಡಿವಿಜುವಲಾಗಿ ಹೋಗಿ ಅವ್ರಿಗೆ ನಾನೇ ಸ್ವತಃ ಅವರಿಗೆ ಹೇಳ್ಕೊಡ್ತೀನಿ. ಸೊ ಹಂಗಾಗಿ ಈ ಥರ ಆಗ್ತಿತ್ತು. ಸೊ ಜಿಮ್ಗೆ ಹೋಗಿದ ತಕ್ಷಣ ನಮಗೆ ಬಾಡಿ ಬರುತ್ತೆ ಅಂತ ಅಂದ್ಕೊಂಡು ಒಂದು ಇದರಲ್ಲಿದ್ದೆ. ಹೋಗಿದ ತಕ್ಷಣ ನನಗೆ ಏನೇನು ಬೇಕೋ ಎಲ್ಲ ಡಂಬಲ್ಸು ಅದು ಇದೆಲ್ಲ ಜೋಶಾಗಿ ಎಕ್ಸಸೈಸ್ ಮಾಡಿಬಿಟ್ಟೆ. ಎಕ್ಸಸೈಸ್ ಮಾಡಿಬಿಟ್ಟು ಮಾರನೇ ದಿನ ಎದೊಳಕ್ಕಾಗ್ತಿಲ್ಲ, ಫುಲ್ ಬಾಡಿ ಪೇನು. ಅಯ್ಯೋ ಹೆಂಗೋ ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೆ, ಹಂಗೆ ಇದ್ಬಿಡೋಣ. ಸೊ ಯಾರು ಹೋಗ್ತಾರೆ ಜಿಮ್ಗೆ, ಹಿಂಗೆ ದಪ್ಪ ಆಗ್ಬಿಡೋಣ ಕುಡ್ಕೊಂಡು ತಿನ್ಕೊಂಡು ಅಂತ ಅಂದ್ಬಿಟ್ಟು ಸೊ ಒಂದು ವಾರ ಹೋಗಲಿಲ್ಲ. ಆಮೇಲೆ ಈ ಮೋಟಿವೇಶನ್ ಕೋರ್ಸು, ರಿಜೆಕ್ಟೆಡ್ ಪೀಸೇ ಮಾಸ್ಟರ್ ಪೀಸ್ ಆಗೋದು, ಅವಮಾನಗಳೇ ಸನ್ಮಾನ ಆಗೋದು ಅಂತ ಇವೆಲ್ಲ ಮೋಟಿವೇಶನ್ ಕೋರ್ಸ್ಗಳನ್ನ ನೋಡ್ಬಿಟ್ಟು ಮತ್ತೆ ಏನಾದರೂ ಪರವಾಗಿಲ್ಲ ಹೋಗೋಣ ಅಂತ ಜಿಮ್ಗೆ ಹೋದೆ. ಸೊ ಜಿಮ್ಗೆ ಹೋಗಿ ಸ್ವಲ್ಪ ದಿನ ನಾನು ಮುಂಚೆನೇ ಹೇಳ್ದಂಗೆ ಟ್ರೈನರ್ ಗೈಡೆನ್ಸ್ಗಳು ಇರಲಿಲ್ಲ. ಸೊ ಹಂಗಾಗಿ ಸರ್ಚ್ ಮಾಡೋಕ್ಕೆ ಅವಾಗ ಯಾವುದು ನಮಗೆ ಈ ಥರ ಸ್ಕ್ರಾಲಿಂಗ್ ಮಾಡೋಕ್ಕೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇವೆಲ್ಲ ಇರಲಿಲ್ಲ. ಅಂದ್ರೆ ಅಲ್ಲಿ ಜಿಮ್ಗೆ ಹೋಗುವಾಗ ನಾನೊಂದು ಜಿಮ್ ಓಪನ್ ಮಾಡ್ತೀನಿ, ಟ್ರೈನರ್ ಆಗ್ತೀನಿ, ಇಷ್ಟು ನೂರಾರು ಜನ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಕಲ್ತ್ಕೊಳ್ತಾರೆ, ಈ 10 ವರ್ಷದಲ್ಲಿ 1000 ಜನ ಕಲಿತಾರೆ, ಆ ಐಡಿಯಾ ಇರಲಿಲ್ಲ. ಸೊ ಅವಾಗ ಏನಾಗುತ್ತೆ, ಸೀನಿಯರ್ಸ್ಗಳ ಹತ್ರ ಕೇಳ್ಕೊಂಡು ವರ್ಕೌಟು, ಮತ್ತು ರ್ಯಾಂಡಮ್ ಸ್ಟ್ರೇಂಜರ್ಸು ಯಾರು ಬರ್ತಾರಲ್ಲ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿಕೊಂಡು ಸೊ ಈ ವರ್ಕೌಟ್ ಹಂಗೆಲ್ಲ ಅಂತೆಲ್ಲ ಕಲ್ತ್ಕೊಂಡು ಒಂದು 5-6 ತಿಂಗಳಾದಮೇಲೆ ಸ್ವಲ್ಪ ಗೇಮ್ಸ್ ಸ್ಟಾರ್ಟ್ ಆಯಿತು. ಅವಾಗ ಏನಾಯಿತು, ಈಗ ಜೂನಿಯರ್ಸ್ ಹೊಸದಾಗಿ ಜಾಯ್ನ್ ಆಗ್ತಾರಲ್ಲ ಅವ್ರಿಗೂ ಅವ್ರು ಮಿಸ್ಟೇಕ್ ಮಾಡ್ತಿದ್ರೆ ಹೇಳ್ಕೊಡೋದು ಅದಿದೆ ಮಾಡ್ತಿದ್ದು. ಈ ಮನೇಲಿ ಏನಾಯಿತು, ನೀನು ಪೂರ್ತಿ ಟೈಮು ಜಿಮ್ಗೆ ಡೆಡಿಕೇಟ್ ಮಾಡ್ತಿದ್ಯಾ, ಈ ಓದೋದು ಕಮ್ಮಿ ಆಯಿತು, ಹಂಗಾಗಿ ಫೀಸ್ ಕೊಡೋಲ್ಲ ಅಂದರು. ಸೊ ಟ್ರೈನರ್ಗೆ ಹೇಳ್ದೆ, ಈಗ ಮನೆ ಫೀಸ್ ಕೊಡ್ತಿಲ್ಲ, ಏನು ಮಾಡೋದು ಅಂತ. ಸೊ ನೀನು ಹೆಂಗಿದ್ರು ಸುಮಾರು ಜನಕ್ಕೆ ಹೇಳ್ಕೊಡೋದು ನಾನು ನೋಡಿದ್ದೀನಿ. ಈಗ ಅವರು ಟ್ರೈನರ್ನ ಹೈಯರ್ ಮಾಡಿದ್ರೆ 5-5 ಸಾವಿರ ಕೊಡಬೇಕಾಯಿತು ಆ ಕಾಲದಲ್ಲಿ. ಸೊ ಹಂಗಾಗಿ ನೀನೇ ಟ್ರೈನ್ ಮಾಡು ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು. ಸೊ ನನಗೆ ಅದೇ ಒಂಥರ ಖುಷಿ ಆಗೋಯ್ತು. ಹೌದು, ಹಣನೂ ಬರುತ್ತೆ, ಓದೋಕೆ ಕೆಲಸನೂ ಸಿಕ್ಕುತ್ತೆ, ನಾವು ಜಿಮ್ ಟ್ರೈನರ್ ಆಗಿನೂ ಡೆವಲಪ್ ಆಗ್ಬೋದು ಅಂತ. ಸೊ ಅದೇ ಖುಷಿಯಲ್ಲಿ ಟ್ರೈನ್ ಮಾಡ್ತಿದ್ದೆ. ಆ ಟ್ರೈನ್ ಮಾಡಿದಾಗ ರಿಸಲ್ಟ್ಸ್ ಬರ್ತಿತ್ತಲ್ಲ, ಆ ಜನರಿಗೆ ನಾವು ಟ್ರೈನ್ ಮಾಡಿ ನಾವೊಂದು ಟ್ರಾನ್ಸ್ಫರ್ ಮಾಡಿ ಆ ರಿಸಲ್ಟ್ಸ್ ಬಂದು ಅವ್ರಿಗೆ ಖುಷಿ ಆಗುತ್ತಲ್ಲ, ಆ ಖುಷಿಯಲ್ಲಿ ನಮ್ಮ ಖುಷಿ ಕಾಣೋ ಆನಂದನೇ ಬೇರೆ. ಎಸ್, ನಿಮ್ಮ ಜರ್ನಿನ ಒಂದಷ್ಟು ಪಾಸ್ ಮಾಡ್ತಿದ್ದೀನಿ. ಈಗ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡಿದಂತಹ ಒಂದು ಸಕ್ಸಸ್ಫುಲ್ ಜರ್ನಿ ಬಗ್ಗೆ ಹೇಳ್ಬೋದಾ? ಜಿಮ್ಮು ಓಪನ್ ಮಾಡಿಬಿಟ್ಟು 10 ವರ್ಷ ಆಯಿತು. 500 to 1000 ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ. ವಾವ್, 500 to 1000. ಬೆಸ್ಟ್ ಯಾವುದು, ಸಕ್ಸಸ್ಫುಲ್ ಸ್ಟೋರಿ ಯಾವುದು? ಏನೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದು ಸರಿ ಹೋಗಿರ್ಬೋದು, ಅಥವಾ ನಾನು ತುಂಬ ಜಾಸ್ತಿ ತೂಕ ಇದ್ದೆ, ನಾನು ಹೆಲ್ದಿಯಾಗಿ ವೆಯ್ಟನ್ನು ಲಾಸ್ ಮಾಡಿಕೊಂಡೆ ಅನ್ನುವಂಥದ್ದು ಇರ್ಬೋದು. ಸೊ ನನಗೆ ಇಲ್ಲಿ ಬಂದು ನನಗೆ ಜಾಸ್ತಿ ಫೋಕಸ್ ಆಗ್ತಿದೆ ಜಾಬ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ, ಅಥವಾ ನಾನು ಕಾಮ್ ಆಗಿದ್ದೀನಿ, ಈ ಥರದ್ದು ಎಷ್ಟು ಎಕ್ಸಾಂಪಲ್ಸ್ ಇದೆ? ಅದೇ ಈಗ ಸುಮಾರು ಜನ ಈಗ ಏನಂತಂದ್ರೆ ಫ್ಯಾಟ್ ಲಾಸು, ಮಸಲ್ ಗೇನು ಇದನ್ನು ಹೊರತುಪಡಿಸಿ ಸೊ ಏನಂತಂದ್ರೆ ಸುಮಾರು ಜನಕ್ಕೆ ಈಗ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಈಗ ಎಕ್ಸಸೈಸ್ ಮಾಡಿದಾಗ ಆ ಪ್ಯಾರಾಮೀಟರ್ಸ್ ಕಮ್ಮಿ ಆಗಿರುತ್ತೆ. ಈ ಹುಡುಗಿರಂತ ಬಂದರೆ ಈಗ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಈ PCOD ಇರುತ್ತೆ. ಆ PCOD ಇಂದ ಅವ್ರಿಗೆ ಏನಾಗ್ತಿರುತ್ತೆ ಅಂದರೆ ಸರಿಯಾಗಿ ಪೀರಿಯಡ್ಸ್ ಆಗಲ್ಲ, ಮತ್ತು ಮಕ್ಕಳಾಗೋದಕ್ಕೂ ಪ್ರಾಬ್ಲಮ್ ಆಗ್ತಿರುತ್ತೆ.
ಸೊ ಅದೆಲ್ಲ ಸುಮಾರು ಇಲ್ಲಿ ಬಂದು ಗುಣ ಆಗಿದೆ. ಎಷ್ಟೊಂದು ಜನಕ್ಕೆ ಈ ಒಬೆಸಿಟಿಯಿಂದ ಮದುವೆನೇ ಆಗ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ಮದುವೆ ಆಗಿದೆ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಏನಂತಂದರೆ ಸುಮಾರು ಜನಕ್ಕೆ ಕೆಲಸಗಳಿರಲ್ಲ, ಕೆಲಸ ಹುಡುಕ್ತಿರ್ತಾರೆ. ಅಲ್ಲೇ ಫ್ರೆಂಡ್ಸ್ಗಳು ಎಲ್ಲ ಆಗ್ಬಿಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ರೆಸ್ಯೂಮ್ ಕಳಿಸಿ ಅಲ್ಲಿಂದ ಕೆಲ್ಸಗಳು ಆಗಿದೆ. ಸೊ ಹಂಗಾಗಿ ಇದು ಬರೀ ಎಕ್ಸಸೈಸು ಫಿಟ್ನೆಸ್ಸು ಅಂತ ಅಲ್ಲ. ಸೊ ಎಲ್ಲ ರೀತಿ ಕಷ್ಟ ಸುಖ ಹಿಡಿದು ಎಲ್ಲ ರೀತಿ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ. ಯಾವುದಾದ್ರು ಒಂದು ಟ್ರಾನ್ಸ್ಫರ್ಮೇಷನ್ ಸ್ಟೋರಿ ತೊಗೊಬೇಕಂತ ಅಂದರೆ ಒಬ್ಬ ಪ್ರವೀಣ್ ಅಂತ ಅವ್ರು ಬಂದು ಪ್ರಕೃತಿ ಪ್ರೇಮಿ. ಅವರು ಈ ಅನಿಮಲ್ ರೆಸ್ಕ್ಯೂ, ಈಗ ಸ್ನೇಕ್ ರೆಸ್ಕ್ಯೂ ಎಲ್ಲ ಮಾಡ್ತಿರ್ತಾರೆ. ಅವರು ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ವರ್ಕೌಟ್ ಮಾಡೋದಕ್ಕೆ ಆಗಲ್ಲ. ಆದ್ರೂ ಅವ್ರು ಸುಮಾರು ಜಿಮ್ಗಳೆಲ್ಲ ಹೋಗಿದ್ರು. ಅವ್ರಿಗೆ ಅಷ್ಟೊಂದು ಮೋಟಿವೇಶನ್ ಸಿಕ್ಕಿರಲಿಲ್ಲ. ಆಮೇಲೆ ಲಾಸ್ಟಿಗೆ ನಮ್ಮ ಜಿಮ್ಮಿಗೆ ಬಂದರು. ಸೊ ಜಿಮ್ಮಿಗೆ ಬಂದಾಗ ಸೊ ಏನಾಯ್ತು ಅಂತಂದರೆ 1 ವಾರ 2 ವಾರ ಮಾಡಿದ್ರು. ಅವ್ರು ಸುಮಾರು ಒಂದು 127 ಕಿಲೋಸ್ ಇದ್ರು. ಸೊ 1 ವಾರ ಮಾಡಿದ್ರಷ್ಟೇ. ಆಮೇಲೆ ತಿರ್ಗಾ ಬರಲೇ ಇಲ್ಲ, ಹೊಟ್ಟೋಗ್ಬಿಟ್ರು ಹಾಸನ್. ಆಮೇಲೆ ಒಂದು 2 ಇಯರ್ಸ್ ಆದಮೇಲೆ ಮತ್ತೆ ಬಂದರು. 2 ಇಯರ್ಸ್ ಆದಮೇಲೆ ಮತ್ತೆ ಬಂದರು. ಸೊ ಬಂದಿದ ತಕ್ಷಣ ನಾನು ಹೇಳಿದೆ ಅವ್ರಿಗೆ, ಸೊ ಈ ಸತಿ ನೀವು 1 ವಾರ 2 ವಾರ ಆ ಥರ ಹೋಗ್ಬಾರ್ದು. ಇರುತ್ತೆ, ಎಲ್ಲರಿಗೂ ಕೆಲಸ ಕಾರ್ಯಗಳು ಇರುತ್ತೆ. ಈಗ ಸೀಸನ್ನು, ಈಗ ಮಳೆಗಾಲ, ಈ ಚಳಿಗಾಲ ಬರ್ತಾನೆ ಇರುತ್ತೆ. ಸೊ ಕೆಲಸಗಳನ್ನು ಬರ್ತಾನೆ ಇರುತ್ತೆ. ಸೊ ರೀಸನ್ಸ್ ಬಂದು ಯಾವತ್ತೂ ಎಕ್ಸ್ಕ್ಯೂಸಸ್ ಆಗಬಾರ್ದು. ಸೊ ಇಲ್ಲಿ ನೀವು ಜಿಮ್ ಮಾಡ್ತಿರೋದು ನಿಮ್ಮ ಹೆಲ್ತ್ಗೆ. ನೀವು ಇಷ್ಟೊಂದು ಒಬೆಸಿಟಿ ಇದ್ದರೆ ಏನಾಗುತ್ತೆ, ಈಗ ಹುಡುಗರಿಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರುತ್ತೆ. ಒಬೆಸಿಟಿ ಇದ್ದಾಗ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಈ ಕಾರ್ಡಿಯಾಕ್ ಇಶ್ಯೂಸ್ ಆಗಿರ್ಬೋದು. ಇವಾಗ ನೋಡ್ತಿರ್ತೀರ ಎಷ್ಟೊಂದು ಕಾರ್ಡಿಯಾಕ್ ಇಶ್ಯೂಸ್ ಎಲ್ಲ ಆಗ್ತಿದೆ. ಸೊ ಹಂಗಾಗಿ ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಬೇಕು ಅಂತಂದರೆ ನೀವು ರೆಗ್ಯುಲರಾಗಿ ಬರಬೇಕು. ನೀವು ಬಂದು ಹೋಗೋದಿತ್ತು ಅಂತಂದರೆ ಸೊ ನನಗೂ ಅದು ಒಳ್ಳೆ ಹೆಸರು ತರಲ್ಲ, ನಿಮಗೂ ಒಳ್ಳೆ ಹೆಸರು ತರಲ್ಲ. ಸೊ ಹಂಗಾಗಿ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಈಗ ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು, ಮತ್ತು ಡ್ರಿಂಕಿಂಗ್ ಹ್ಯಾಬಿಟ್ ಇತ್ತು. ಸೊ ನಾನು ಹೇಳ್ದಂಗೆ ಅವಾಗಲೇ ಹೇಳಿದ್ನಲ್ಲ, ಡಯಟು, ಕ್ಯಾಲರೀಸ್ ಡೆಫಿಸಿಟ್ ಎಲ್ಲ ಮಾಡಿ ಕೇವಲ 5 ತಿಂಗಳಲ್ಲಿ ವಿತೌಟ್ ಎನಿ ಸಪ್ಲಿಮೆಂಟ್ಸ್, ಸೊ ಎನಿ ಅನ್ಯಾಚುರಲ್ ಮೆಥಡ್, ಬರೀ ನ್ಯಾಚುರಲ್ ಫುಡ್ಡು ತಿನ್ಕೊಂಡು 5 ತಿಂಗಳಲ್ಲಿ 23 kg ಕಮ್ಮಿ ಆಗಿ ಇವಾಗ 102 kg ಆಗಿದ್ದಾರೆ. ಸೊ ಇದು ಲೈವ್ ಟ್ರಾನ್ಸ್ಫಾರ್ಮೇಶನ್ ಇವಾಗ ಆಗ್ತಿರೋದು. ಓಕೆ, ಕೇವಲ 5 months ಅಲ್ಲಿ 20 ಹೌದು. kgs ಹೌದು. reduce. ಅದು ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಶನ್. ಎಸ್, ಜಿಮ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಒಂದಷ್ಟು ಮಿತ್ಸ್ಗಳಿರುತ್ತೆ. ನೀವು ಹೇಳ್ದಂಗೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ, ನಾನು ಒಂದಿನ ಫುಲ್ ಎಕ್ಸರ್ಸೈಸ್ ಮಾಡಿ ಬಂದೆ, ನೆಕ್ಸ್ಟ್ ದಿನ ಎದ್ದೇಳೋದಕ್ಕಾಗೋದಿಲ್ಲ, ಅಥವಾ ಅರ್ಧಂಬರ್ಧ ಜಿಮ್ ಮಾಡಿ ಬಿಟ್ರೆ ಮತ್ತೆ ಬಾಡಿ ಬರುತ್ತೆ, ಮತ್ತೆ ಹೆವಿ ಎಕ್ಸರ್ಸೈಸ್ ಆದರೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗ್ಬಹುದು ಅಂತ ಹೇಳಿ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಮಸಲ್ಸ್ ಏನಿದೆ ಅದು ವೇರ್ ಆ್ಯಂಡ್ ಟೇರ್ ಆಗ್ತಿರುತ್ತೆ. ಆ್ಯಕ್ಚುಲಿ ಮಸಲ್ಸ್ ಒಳಗಡೆ ಇರೋ ಟಿಶ್ಯೂ, ಟೈಪ್ 1 ಫೈಬರ್ ಟಿಶ್ಯೂ ಮತ್ತು ಟೈಪ್ 2 ಫೈಬರ್ ಟಿಶ್ಯೂ ಅಂತ ಇರುತ್ತೆ. ಅದು ವೇರ್ ಆ್ಯಂಡ್ ಟೇರ್ ಆಗ್ತಿರುತ್ತೆ. ಸೊ ಆವಾಗ ಜಿಮ್ಮೇ ಆಗಿರ್ಬೋದು, ಏನೇ ಆಗಿರ್ಬೋದು, ಈಗ ಯಾವುದೇ ಆ್ಯಕ್ಟಿವಿಟಿ ನಾವು ಫಸ್ಟ್ ಮಾಡಿದಾಗ ಅದು ಪೇನ್ ಆಗೋದು ಸಹಜ. ಆವಾಗ ನಾವೇನು ಮಾಡಬೇಕಾಗುತ್ತೆ, ಒಳ್ಳೆ ಪ್ರೋಟೀನ್ ಫುಡ್ನ ತಿನ್ನಬೇಕಾಗುತ್ತೆ. ಆವಾಗ ರಿಕವರಿ ಆಗುತ್ತೆ. ರಿಕವರಿ ಆಗ್ಬಿಟ್ಟು ಏನಾಗುತ್ತೆ, ಅದು ನಮಗೆ ಮಸಲ್ ಬಿಲ್ಡ್ ಆಗುತ್ತೆ. ಸೊ ನಮಗೆ ಈ ಪೇನಿಂದ ನಮಗೆ ಮಸಲ್ ಬಿಲ್ಡ್ ಆಗಿ ನಮಗೆ ಫ್ಯಾಟ್ ಲಾಸ್ ಆಗ್ತಿದೆ. ಎಲ್ಲ ರೀತಿ ಮೂವ್ಮೆಂಟ್ ಆಗಿರ್ಬೋದು, ಈಗ ಜಾಯಿಂಟ್ಸ್ ಆಗಿರ್ಬೋದು, ಈ ಬೋನ್ಸ್ ಆಗಿರ್ಬೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಈ ಪೇನಿಂದ ನಮಗೆಲ್ಲ ಬೆನಿಫಿಟ್ ಸಿಗ್ತಿದೆ. ಸೊ ಹಂಗಾಗಿ ಮತ್ತು ಇನ್ನೊಂದು ಏನಂತಂದರೆ, ನಾವು ಜಿಮ್ಮಲ್ಲಿ ನಾವು ಏನು ಎಕ್ಸಸೈಸ್ ಮಾಡ್ತಾನೂ ಪೇನ್ ಆಗುತ್ತೆ, ಎಕ್ಸಸೈಸ್ ಆದಮೇಲೂ ಪೇನ್ ಆಗುತ್ತೆ. ಆ ಪೇನು ಜೀವನದಲ್ಲಿ ಆಗುವಂಥ ನೋವುಗಳನ್ನು ನಾವು ಎದುರಿಸೋ ಅಂತಹ ಸ್ಫೂರ್ತಿ ಕೊಡುತ್ತೆ. ಸೊ ಹಂಗಾಗಿ ನೋ ಪೇನ್ ನೋ ಗೇನ್ ಅನ್ನೋ ಸ್ಲೋಗನ್ನು. ಮತ್ತು ದ ಪೇನ್ ಯು ಫೀಲ್ ಟುಡೇ ಇಸ್ ದ ಸ್ಟ್ರೆಂತ್ ಯು ಗೆಟ್ ಟುಮಾರೋ. ಸೊ ಹಂಗಾಗಿ ಆ ಪೇನ್ ನಾವು ಬೇರ್ ಮಾಡ್ಬೇಕಾಗುತ್ತೆ ಜಿಮ್ಮಲ್ಲಿ ಇರೋ ಪೇನ್. ಅದನ್ನ ತಗೊಳ್ಳೋ ರೀತಿ ಬೇರೆ ಆಗುತ್ತೆ. ಸೊ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಬರುತ್ತೆ. ಹುಡುಗಿ ಕೈ ಕೊಟ್ರೆ ಆಗೋದು ಅದು ಮೆಂಟಲ್ ಪೇನು, ಆಯ್ತಾ. ಈ ಜಿಮ್ಮಲ್ಲಿ ಆಗೋದು ಸ್ವೀಟ್ ಪೇನ್. ಅದು ಯಾಕಂದ್ರೆ ಅದರಿಂದ ನಮ್ದು ಬಾಡಿ ಬರ್ತಿರುತ್ತೆ. ಸೊ ನಮ್ಮ ಹೆಲ್ತ್ ಚೆನ್ನಾಗಿರ್ತಿರುತ್ತೆ. ಸೊ ಹಂಗಾಗಿ ಅದನ್ನ ನಾವು ಎಂಜಾಯ್ ಮಾಡಬೇಕು. ಜಿಮ್ಮಲ್ಲಿ ಆಗೋ ಪೇನು ಸ್ವೀಟ್ ಪೇನ್, ಅದನ್ನ ನಾವು ಎಂಜಾಯ್ ಮಾಡಬೇಕು, ಖುಷಿಯಿಂದ ಇರಬೇಕು. ಪ್ರಾಪರ್ ಸ್ಲೀಪ್ ಮತ್ತೆ ನ್ಯೂಟ್ರಿಷನ್ ಮತ್ತೆ ಎಕ್ಸಸೈಸ್ ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದು ಹೇಗೆ? ತುಂಬ ಒಳ್ಳೆ ಕ್ವಶನು. ಮತ್ತು ಈ ಜಿಮ್ ಅಂತ ಬಂದಾಗ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಏನಂತ ಅಂದರೆ, ಈಗ ನಾವು ಎಕ್ಸಸೈಸ್ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ. ಸೊ ಆವಾಗ ಏನಾಗುತ್ತೆ, ಸೊ ನಮಗೆ ಮಸಲಲ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಆ ವೇರ್ ಆ್ಯಂಡ್ ಟೇರ್ ಆದಾಗ ಸೊ ನಮಗೆ ರಿಕವರಿ ಆಗೋದಕ್ಕೆ ನಮಗೆ ಪ್ರೋಟೀನ್ ಫುಡ್ ಬೇಕಾಗುತ್ತೆ. ಸೊ ಆಮೇಲೆ ಮಸಲ್ ಫ್ಯಾಟ್ ಲಾಸ್ ಆಗಿ ಮಸಲ್ ಬಿಲ್ಡ್ ಆಗಬೇಕಂದ್ರೆ ನಿದ್ದೆ. ಸೊ ಹಂಗಾಗಿ ಈ ಮೂರೂ, ಈ ಎಕ್ಸಸೈಸು, ಒಳ್ಳೆ ನ್ಯೂಟ್ರಿಷನ್ನು, ನಿದ್ದೆ, 3 ಸರಿ ಸಮಾನವಾಗಿರಬೇಕು. ನಾನು ಎಕ್ಸಸೈಸು ಮಾಡ್ದಂಗೆ ಬರೀ ನ್ಯೂಟ್ರಿಷನ್ನು ನಿದ್ದೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಆಗಲ್ಲ. ಎಕ್ಸಸೈಸ್ ಅಲೋನ್ ಕಾನ್ ಡೂ ಇಟ್, ನ್ಯೂಟ್ರಿಷನ್ ಅಲೋನ್ ಕಾನ್ ಡೂ ಇಟ್, ಆರ್ ಸ್ಲೀಪ್ ಅಲೋನ್ ಕಾನ್ ಡೂ ಇಟ್. ಸೊ ಈ 3 ಒಂದೇ ತಕ್ಕಡಿಯಲ್ಲಿ ತೂಗಿದಾಗ ಸೊ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಈಗ ತುಂಬಾ ಜನ ಹೇಳ್ತಾರೆ ಮನೆಯಲ್ಲಿ ಕೆಲಸಗಳೇ ಜಾಸ್ತಿ ಇರುತ್ತೆ, ಸೊ ನಾನು ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಮನೆಯಲ್ಲೇ ಜಿಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ತಾವೇನು ಹೇಳ್ತೀರಾ? ಅದೇ ಹೇಳ್ತಿರೋದು. ಈಗ ಸುಮಾರು ಜನ ಏನಂತ ಅಂದರೆ ತಪ್ಪು ತಿಳುವಳಿಕೆ. ಈಗ ನಾವು ಅಷ್ಟೇ, ಈಗ ನಮ್ಮ ಕಸಿನು ರಿಲೇಷನ್ ಮನೆಗಳಲ್ಲೆಲ್ಲ ಜಿಮ್ಗೆ ಹೋಗ್ರಿ ಅಂತಂದರೆ, ಅಯ್ಯೋ ನಿಮ್ಗೇನು ನಮ್ಮ ಮನೆ ಕೆಲಸನೇ ಎಷ್ಟೊಂದು ಇರುತ್ತೆ ಅದರಲ್ಲೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಮನೆ ಕೆಲಸ ಯಾವತ್ತೂ ಎಕ್ಸರ್ಸೈಸ್ ಆಗಿ ಕೌಂಟ್ ಆಗಲ್ಲ. ಮನೆ ಕೆಲಸ ಜಾಸ್ತಿ ಕ್ಯಾಲರೀಸು ನಿಮಗೆ ಬರ್ನ್ ಮಾಡಲ್ಲ. ಸೊ ಮನೆ ಕೆಲಸನ ನೀಟ್ ಅಂತೀವಿ, ನಾನ್ ಎಕ್ಸರ್ಸೈಸ್ ಆ್ಯಕ್ಟಿವಿಟಿ ಅಂತೀವಿ. ಸೊ ಅದರಲ್ಲಿ ನಿಮಗೆ ಫ್ಯಾಟ್ ಲಾಸ್ ಆಗಿರ್ಬೋದು, ಈ ಮಸಲ್ ಬಿಲ್ಡ್ ಆಗಿರ್ಬೋದು, ಮತ್ತು ಒಂದು 35-40 ಇಯರ್ಸ್ ಆದಮೇಲೆ ಈಗ ಮೇಲ್ಸ್ಗಾಗಿರ್ಬೋದು ಫೀಮೇಲ್ಸ್ಗಾಗಿರ್ಬೋದು ಈಗ ಬ್ಯಾಕ್ ಪೇನ್ ಬರುತ್ತೆ, ಬ್ಯಾಕ್ ಪೇನ್ ಇಶ್ಯೂ ಬರುತ್ತೆ, ಮತ್ತು ನೀ ಪೇನ್ ಬರುತ್ತೆ. ಸೊ ಇದೆಲ್ಲನೂ ನೀವು ಜಿಮ್ಮಿಗೆ ಬಂದು ಎಕ್ಸರ್ಸೈಸ್ ಮಾಡಿದ್ರೇ ಅಲ್ಲಿ ಸ್ಟ್ರೆಂತ್ ಆ ಸ್ಟ್ರೆಂತ್, ಆ ಬೋನ್ಸ್ ಸ್ಟ್ರೆಂತ್ ಆಗಿ ಮತ್ತು ಮಸಲ್ ಬಿಲ್ಡ್ ಆಗಿ, ಸೊ ನಿಮಗೆ ಆ ಜಾಯಿಂಟ್ಸ್ ಮತ್ತು ಬೋನ್ಸ್ಗೆ ಆ ಮಸಲ್ಸ್ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ನಿಮಗೆ ಆ ಜಾಯಿಂಟ್ಸ್ ಪೇನು ಮತ್ತು ನೀ ಪೇನು ಬರಲ್ಲ. ಈ ಹಳೆ ಕಾಲದಲ್ಲೂ ಅಷ್ಟೇ, ಈಗ ನಮ್ಮ ಅಜ್ಜಿ ತಾತಂದಿರೆಲ್ಲ ಫಾರ್ಮಿಂಗಲ್ಲಿ ಮಾಡ್ತಿದ್ರು. ಈ ಅಜ್ಜಿದಿರೆಲ್ಲ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನ ಸೇದ್ಕೊಂಬರೋರು, ಎಷ್ಟೊಂದು ಜನಕ್ಕೆ ಊಟ ಮಾಡೋಕೋರು, ಈ ರುಬ್ಬ ಗುಂಡಿರುತ್ತೆ ಅದನ್ನೆಲ್ಲ ಎತ್ತಿದ್ರು. ಸೊ ಅದನ್ನೆಲ್ಲ ಎತ್ಬಿಟ್ಟು ಆ ಸ್ಪೈಸಸ್ ಎಲ್ಲ ಕುಟ್ಟೋದಕ್ಕೆ ಅದನ್ನು ಯೂಸ್ ಮಾಡ್ತಿದ್ರು. ಅದೆಲ್ಲ ತುಂಬ ಭಾರ ಇರೋದು. ಸೊ ಹಂಗಾಗಿ ಆ ವೆಯ್ಟ್ ಟ್ರೈನಿಂಗ್ ಅಂತಾರಲ್ಲ, ಈಗ ಜಿಮ್ ಕಾನ್ಸೆಪ್ಟು ಆವಾಗ ಸೊ ಅದೇ ವೆಯ್ಟ್ ಟ್ರೈನಿಂಗ್ ಆಗಿತ್ತು ಅವ್ರಿಗೆ. ಸೊ ಹಂಗಾಗಿ ಅವ್ರು ಯಾರಿಗೂ ಆ ಥರ ನೀ ಇಶ್ಯೂಸು ಬ್ಯಾಕ್ ಪೇನು ಬರಲ್ಲ. ಸೊ ಈಗಿನ ಕಾಲದಲ್ಲಿ ಏನಾಗಿದೆ, ಅದು ಆ್ಯಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಮನೆ ಕೆಲಸನೇ ನಾವು ಆ್ಯಕ್ಟಿವಿಟಿ ಮಾಡ್ಕೊಂಡು ಇರ್ತೀವಿ. ಸೊ ಅನ್ನೋರಿಗೆ ಈ ಥರ ಇಶ್ಯೂಸ್ ಬರುತ್ತೆ. ಈ ಥರ ಇಶ್ಯೂಸ್ ಬರಬಾರ್ದು ಅಂತ ಅಂದರೆ ಜಿಮ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಮನೆ ಕೆಲಸ ಅನ್ನೋದು ಒಂದು ಆಕ್ಟಿವಿಟಿ, ಆದ್ರೆ ಅದು ನಮ್ಗೆ ಹೆಲ್ತ್ಗೆ ಬೇಕಾಗಿರ್ತಕ್ಕಂಥ ಬೆನಿಫಿಟ್ಸ್ ಏನಿದ್ರು ನಾವು ಜಿಮ್ ಅಲ್ಲಿ ಪಡ್ಕೊಳ್ಬಹುದು ಅಂತ ನಮಗೆ. ತುಂಬಾ ಜನ ನಾನು ಮನೆಗೇನೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ತೆಗೆಸ್ಕೊಂಡು ಬಂದು ಮನೇಲೆ ನಾನು ಜಿಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಹೆಲ್ಪ್ ಆಗುತ್ತೆ, ಅಥವಾ ಅದು ಸೂಕ್ತನಾ ಅಲ್ವಾ? ಮಾಡ್ಬೋದು. ಸೊ ಮನೇಲೇ ಮಾಡ್ಬೋದು, ಮನೇಲೆ ಎಕ್ವಿಪ್ಮೆಂಟ್ಸ್ ತೊಗೊಂಡು. ಸೊ ಏನಂತಂದರೆ ಇಲ್ಲಿ ತೂಕ ಎತ್ತೋದಷ್ಟೇ ಕಾನ್ಸೆಪ್ಟು ಮಾಡ್ಬೇಕು. ಆದರೆ ಮನೇಲಿ ಮಾಡೋಕ್ಕೆ ಮೋಟಿವೇಶನ್ ಬರಲ್ಲ. ಈಗ ನಾನೇ ಇಷ್ಟು ವರ್ಷ ಜಿಮ್ ಮಾಡಿ ನಾನೇ ಜಿಮ್ ಟ್ರೈನರು. ಲಾಕ್ಡೌನಲ್ಲಿ ನನಗೆ ವಿಧಿ ಇರಲಿಲ್ಲ, ಸೊ ಮನೇಲೇ ಮಾಡಬೇಕಾಗಿತ್ತು. ಸೊ ಬಟ್ ಮನೇಲಿ ನೆಲ, ಟೈಲ್ಸ್ ನೆಲ, ಅದು ನೋಡಿದ ತಕ್ಷಣ ನಮಗೆ ಮೋಟಿವೇಶನ್ ಬರಲ್ಲ. ಜಿಮ್ ಅಂತ ಅಂದರೆ ನಾವು ಜಿಮ್ಗೆ ಹೋಗಿದ ತಕ್ಷಣ ಜನಗಳೆಲ್ಲ ವರ್ಕೌಟ್ ಮಾಡ್ತಿರ್ತಾರೆ, ಮತ್ತು ನಮಗೆ ಗೈಡೆನ್ಸ್ ಮಾಡೋಕ್ಕೆ ಟ್ರೈನರ್ ಇರ್ತಾರೆ. ಸೊ ಹಂಗಾಗಿ ಮೋಟಿವೇಶನ್ನು ನಮಗೆ ಜಿಮ್ಮಲ್ಲಿ ಬರುತ್ತೆ. ಓಕೆ, ಅಲ್ಲಿನ ವಾತಾವರಣ ನಮ್ಗೆ ಎನರ್ಜೈಸ್ ಆಗಿ ಆ ಕ್ರಿಯೇಟಿವಿಟಿನ ಮಾಡೋದಕ್ಕೆ, ಆಕ್ಟಿವಿಟಿನ ಮಾಡೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಜಿಮ್ಮಲ್ಲಿ ಫಸ್ಟ್ ಹೋಗಿದ ತಕ್ಷಣ 2.5 ಡಂಬಲ್ಸ್ ಎತ್ತಿರ್ತಾರೆ, ಮತ್ತು 5 kg, 7.5, 10. ಅಂದರೆ ಈಗ ಸ್ಲೋ ಆಗಿ ನಾವು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡಿದಾಗ ನಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಸೊ ಆಯ್ತಾ, ನಾವು ಸ್ಟಾರ್ಟಿಂಗೇನೆ 10-15 kg ಡಂಬಲ್ಸ್ ಎತ್ತಕ್ಕಾಗಲ್ಲ. ಬಟ್ ಮನೆಯಲ್ಲಿ ಅಷ್ಟೊಂದೆಲ್ಲ ಅನುಕೂಲಗಳೆಲ್ಲ ತೊಗೊಂಡು ಅಷ್ಟೊಂದೆಲ್ಲ ಡಂಬಲ್ಸ್ ಎಲ್ಲ ಇಟ್ಕೊಂಡು ಯಾವುದೇ ಕಾರಣಕ್ಕೂ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇಟ್ಸ್ ಬೆಟರ್ ಗೋ ಟು ಜಿಮ್ ಆ್ಯಂಡ್ ಗೆಟ್ ಮೋಟಿವೇಶನ್ ಫ್ರಮ್ ದಿ ಟ್ರೈನರ್ ಆ್ಯಂಡ್ ಪೀಪಲ್ ಅರೌಂಡ್ ದೇರ್ ಅಷ್ಟೇ. ಅದನ್ನ ಮೀರಿ ಅವ್ರ ಮನೇಲಿ ಮಾಡ್ತಾರೆ ಅಂದ್ರೆ ಒಬ್ಬ ಅತ್ಯುತ್ತಮ ಜಿಮ್ ಟ್ರೈನರ್ನ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾಡಬಹುದು ಅಂತ. ಎಸ್, ಜಿಮ್ ಅಲ್ಲಿ ಕಾರ್ಡಿಯೋ ಅಥವಾ ವೆಯ್ಟ್ ಲಿಫ್ಟಿಂಗ್ ಯಾವುದು ತುಂಬಾ ಎಫೆಕ್ಟಿವ್ ಅಂತ ಹೇಳ್ತೀರಾ? ಜಿಮ್ಮಲ್ಲಿ ಮಾಡೋ ಎಲ್ಲ ಎಕ್ಸಸೈಸು ಎಫೆಕ್ಟಿವ್. ಸೊ ಕಾರ್ಡಿಯೋ ಅಂತ ಅಂದರೆ ನಿಮಗೆ ಹಾರ್ಟ್ಗೆ ಎಕ್ಸಸೈಸ್ ಮಾಡಿಸ್ತಿರುತ್ತೆ, ಅಂದರೆ ಜಾಸ್ತಿ ಎಕ್ಸಸೈಸ್ ಮಾಡಿಸ್ತಿರುತ್ತೆ. ಆದ್ರಿಂದ ನಿಮಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಜಾಸ್ತಿ. ಈಗ ರೀಸೆಂಟ್ ಸ್ಟಡಿ ಪ್ರಕಾರ ಸೊ ವೆಯ್ಟ್ ಟ್ರೈನಿಂಗ್ ಕೂಡ, ಈಗ ಜಿಮ್ಮಲ್ಲಿ ವೆಯ್ಟ್ ಟ್ರೈನಿಂಗ್ ಕೂಡ ಸಿಮಿಲರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಬೆನಿಫಿಟ್ಸ್ ಕೊಡುತ್ತೆ ಅಂತ ಆಗಿದೆ ಸ್ಟಡೀಸ್. ಸೊ ಬಟ್ ಸ್ಟಿಲ್ ಈಗ ವೆಯ್ಟ್ ಟ್ರೈನಿಂಗ್ ಮಾಡೋರು ಗೊತ್ತಿರುತ್ತೆ, ವೆಯ್ಟ್ ಟ್ರೈನಿಂಗಲ್ಲಿ ನಮ್ಗೆ ಅಷ್ಟು ಸ್ಟ್ರೆಸ್ಸು ಮತ್ತು ಅಷ್ಟು ಸ್ವೆಟ್ ಆಗಲ್ಲ. ಈ ಸ್ವೆಟ್ ಇಸ್ ಜಸ್ಟ್ ಟೆಂಪರೇಚರ್ ಇಂಡಿಕೇಶನ್ ಅಷ್ಟೇ. ಸೊ ಬಟ್ ಸ್ಟಿಲ್ ನಾವು ಜಾಸ್ತಿ ಸ್ವೆಟ್ ಆಗಿದ್ರೆ ನಾವು ಜಾಸ್ತಿ ಎಕ್ಸರ್ಸೈಸ್ ಮಾಡಿದೀವಿ ಅಂತ ತೋರಿಸುತ್ತದು. ಕಾರ್ಡಿಯೋ ಮಾಡಿದ್ರೆ ನಾವು ಫ್ಯಾಟ್ ಲಾಸ್ ಆಗ್ತೀವಿ, ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ದಪ್ಪ ಆಗ್ತೀವಿ ಅಂತ. ಸೊ ಇದೆಲ್ಲ ಇರೋದು ನ್ಯೂಟ್ರಿಷನ್ ಅಲ್ಲಿ. ನಾವು ಹೆಂಗೆ ಕ್ಯಾಲರೀಸ್ ಡೆಫಿಸಿಟ್ ಮುಂಚೆ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಕ್ಯಾಲರೀಸ್ ಅಲ್ಲಿ ಅಷ್ಟೇ ನಾವು ಆಗೋದು. ನಿಮಗೆ ಕಾರ್ಡಿಯೋ ಸ್ಟ್ಯಾಮಿನಾ ಮತ್ತು ಎನರ್ಜಿ ಕೊಡುತ್ತೆ, ವೆಯ್ಟ್ ಟ್ರೈನಿಂಗ್ ನಿಮಗೆ ಸ್ಟ್ರೆಂತ್ ಮತ್ತು ಮಸಲ್ಸ್ ಬಿಲ್ಡ್ ಆಗುತ್ತೆ. ಈ ಜಿಮ್ಗೆ ಬರೋರಿಗೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಬೇಕಾ ಬೇಡವಾ? ಡಿಪೆಂಡ್ಸ್ ಆನ್ ಅವ್ರ ಹೆಲ್ತ್ ಇಶ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಎಲ್ಲರೂ ತಗೊಳ್ತಾರಾ, ಅಥವಾ ಬೇಡವಾ? ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಅಂದರೆ ಸಪ್ಲಿಮೆಂಟ್ ಅನ್ನೋ ಮೀನಿಂಗ್ ಏನೇ. ಸೊ ನಿಮಗೆ ಆಚೆ ಕಡೆಯಿಂದ ತೊಗೊಳೋದು. ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಫುಡ್ ಮೇಂಟೈನ್ ಮಾಡಕ್ ಆಗಿಲ್ಲ ಅಂತ ಅಂದರೆ ಮಾತ್ರ ನೀವು ಸಪ್ಲಿಮೆಂಟ್ಸ್ ತೊಗೊಬೇಕಾಗುತ್ತೆ. ಸೊ ಆಯ್ತಾ, ಈಗ ಪ್ರೋಟೀನ್ ಅಂತ ಬಂದರೆ ಈಗ ಅಮಿನೋ ಆಸಿಡ್ಸ್ ಅಂತ ಇರುತ್ತೆ. ನಿಮಗೆ 19 ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್, ಅಂದರೆ ಬಾಡಿಗೆ ಬೇಕಾಗಿರೋ ಅಮಿನೋ ಆಸಿಡ್ಸು ಮತ್ತು ಬಾಡಿ ಅದರ್ಸ್ಕದೆ ಸಿಂಥಸೈಸ್ ಮಾಡೋ ಅಮಿನೋ ಆಸಿಡ್ಸ್. ಸೊ ಇದೆಲ್ಲ ಪ್ರೊಫೈಲು ನಿಮಗೆ ಊಟದಲ್ಲಿ ಸಿಗಲ್ಲ. ಊಟದಲ್ಲಿ ಅಂತ ಅಂದರೆ ನಿಮಗೆ ಎಗ್ಗಳು ಸಿಗುತ್ತೆ,
ವೆಜ್ ಅಂತ ಅಂದ್ರೆ ಸೋಯಾದಲ್ಲಿ ಸಿಗುತ್ತೆ. ನಿಮ್ಗೆ ಕಾಂಪನ್ಸೇಟ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಮಾತ್ರನೇ ನೀವು ಸಪ್ಲಿಮೆಂಟ್ಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲೂ ಸಪ್ಲಿಮೆಂಟ್ಸ್ ಅಂತ ಬಂದ್ರೆ ನೀವು ತುಂಬಾ ರಿಸರ್ಚ್ ಸಪ್ಲಿಮೆಂಟ್ ಬಂದ್ಬಿಟ್ಟು ವೇ ಪ್ರೋಟೀನು ಮತ್ತೆ ಕ್ರಿಯೇಟಿನ್. ಸೊ ಅದಕ್ಕೆ ಲೈಕ್ ಸಾವಿರಾರು ರಿಸರ್ಚ್ಗಳು ಸ್ಟಡೀಸ್ಗಳು ಆಗಿದೆ, ಹಂಗಾಗಿ ಅದು ಸೇಫ್ ಅಂತ ಹೇಳ್ಬೋದು. ಬಟ್ ಏನಂತ ಅಂದ್ರೆ ಅದರಲ್ಲಿ ಅಡಲ್ಟ್ರೇಷನ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈ ಶುಗರ್ ಇದೆಲ್ಲ ಆಡ್ ಮಾಡೋದು ಮತ್ತೆ ಬೇರೆ ಬೇರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆಲ್ಲ ಆಡ್ ಮಾಡ್ತಿರ್ತಾರೆ. ಅದೆಲ್ಲ ಆಡ್ ಮಾಡಿಲ್ಲೇ ಇರೋದನ್ನ ತಗೊಬೋದು. ಬಟ್ ನಾನು ಯಾವುದೇ ಕಾರಣಕ್ಕೂ ಈಗ ನನ್ನ ಜಿಮ್ ಅಲ್ಲಿ ನಾನು ಯಾವುದೇ ಡಬ್ಬಗಳು ಯಾವುದೇ ಪ್ರೋಟೀನ್ ಪ್ರಮೋಷನ್ ಏನು ಮಾಡಲ್ಲ. ಸೊ ಜನಗಳಿಗೆ ನೀವು ನ್ಯಾಚುರಲ್ ಆಗಿ ತಿನ್ನಿ. ನೀವು ನ್ಯಾಚುರಲ್ ತಿನ್ನಕ್ ಆಗಿಲ್ಲ ಅಂತ ಅಂದ್ರೆ ಒಳ್ಳೆ ಯಾವ್ದಾದ್ರು ಬ್ರ್ಯಾಂಡು ಇಂಗ್ರೀಡಿಯೆಂಟ್ಸ್ ನ ಚೆಕ್ ಮಾಡ್ಬಿಟ್ಟು ನೀವು ಪ್ರೋಟೀನ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಕ್ರಿಯೇಟಿನ್ ಅಂತ ಬಂದ್ರೆ ಆ ಕ್ರಿಯೇಟಿನ್ ಏನ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿರೋ ಎನರ್ಜಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಡಿನೋಸೈಡ್ ಟ್ರೈಫಾಸ್ಫೇಟ್ ಅಂತೀವಿ. ಸೊ ಎಕ್ಸರ್ಸೈಸ್ ಮಾಡಕ್ಕೆ ನಿಮ್ಗೆ ಎನಾಫ್ ಎನರ್ಜಿ ಕೊಡುತ್ತೆ. ಸೊ ನೀವು ಅವಾಗ ಬಂದು ನೀವು ಸುಸ್ತಾಗ್ದಂಗೆ ನೀವು ಎಕ್ಸರ್ಸೈಸ್ ಮಾಡ್ಬೋದು. ಮತ್ತೆ ವೆಯ್ಟ್ ಕೂಡ ನೀವು ಜಾಸ್ತಿ ಲಿಫ್ಟ್ ಮಾಡ್ಬೋದು. ಮತ್ತೆ ವಾಟರ್ ರಿಟೆನ್ಷನ್ ಮಾಡುತ್ತೆ. ಈಗ ನಮ್ದು ಬಾಡಿ 76-80% ಕವರ್ ವಿತ್ ವಾಟರ್ ಅಂತಾರೆ. ಸೊ ಇದು ನಮ್ಗೆ ಮಸಲ್ಸ್ಗೆಲ್ಲ ಎನಾಫ್ ಅಮೌಂಟ್ ಆಫ್ ವಾಟರ್ ಕ್ರಿಯೇಟಿನ್ ಸಪ್ಲೈ ಮಾಡುತ್ತೆ. ಸೊ ಹಂಗಾಗಿ ಆ 2 ಸಪ್ಲಿಮೆಂಟ್ಸ್ ತಗೊಳಾಗಿತ್ತು ಅಂದ್ರೆ ತಗೊಬೋದು. ಬಟ್ ಅದು ಚೆಕ್ ಮಾಡಿ ತಗೊಬೇಕಾಗುತ್ತೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡಿದ್ರೆ ದೇಹ ದಂಡನೆ ಆಗುತ್ತೆ, ಅದೇ ಧ್ಯಾನವನ್ನ ಮಾಡಿದ್ರೆ ಮನಸ್ಸು ಶಾಂತವಾಗಿರುತ್ತೆ. ಈ ವಿಚಾರಗಳು ನಮಗೆ ಗೊತ್ತಿದೆ. ಈ ಎರಡನ್ನು ನಾವು ಜೊತೆಗೆ ಮಾಡಿದಾಗ ಜಿಮ್ ವರ್ಕೌಟ್ ಇರ್ಬೋದು ಮತ್ತೆ ಯೋಗ ಮತ್ತೆ ಧ್ಯಾನ ಇರ್ಬೋದು. ಸೊ ಹೇಗ್ ಅನ್ಸುತ್ತೆ? ಎರಡು ಜೊತೆಗೆ ಮಾಡ್ಬೋದು. ಅದ ನಿಮ್ಗೆ ಟೈಮ್ ಇದ್ರೆ ಮಾಡ್ಬೋದು. ಈ ಬೆಳಿಗ್ಗೆ ಯೋಗ ಮಾಡ್ಕೊಂಡು ಮತ್ತೆ ಸಂಜೆ ಜಿಮ್ಮು ಆ ಥರ ಮಾಡ್ಬೋದು. ಯಾಕೆಂತಂದರೆ ಈಗ ಯೋಗದಲ್ಲಿ ಆಗೋ ಬೆನಿಫಿಟ್ಸೇ ಬೇರೆ. ಯೋಗದಲ್ಲಿ ಏನಂತಂದರೆ ನಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮತ್ತು ಏಕಾಗ್ರತೆ, ನಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಆದರೆ ಜಿಮ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಮತ್ತು ಮಸಲ್ ಗೇನ್ ಆಗುತ್ತೆ ಮತ್ತು ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ಸೊ ಎರಡರಲ್ಲೂ ಲೈಕ್ ಬೇರೆ ಬೇರೆ ಬೆನಿಫಿಟ್ಸ್ ಇರೋದ್ರಿಂದ ಸೊ ನೀವೆರಡು ಕಂಬೈನ್ ಆಗಿ ಮಾಡ್ಬೋದು, ಒಳ್ಳೆಯದು. ಪ್ರತಿದಿನ ನಾನು ವರ್ಕೌಟ್ ಮಾಡಬೇಕು ಅನ್ನುವಂಥ ಕನ್ಸಿಸ್ಟೆನ್ಸಿನ ಹೇಗೆ ಮೇಂಟೈನ್ ಮಾಡೋದು? ಅದು ಡೆಡಿಕೇಶನ್, ಡಿಸಿಪ್ಲಿನ್. ಈಗ ನಾನೇನು ಮಾಡ್ತಿದ್ದೀನಿ, ನನ್ನ ಹೆಲ್ತ್ಗೋಸ್ಕರ ಮಾಡ್ತಿದ್ದೀನಿ. ಬರೀ ನನಗೋಸ್ಕರನೇ, ನನ್ನ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ತಿರ್ತೀನಿ. ಆಮೇಲೆ ನನ್ನ ಹೆಲ್ತು ಚೆನ್ನಾಗಿದ್ರೆ ಸೊ ನಮ್ಮದವ್ರನ್ನೂ ನಾವು ಚೆನ್ನಾಗಿ ನೋಡ್ಕೊಬೋದು. ಸೊ ಈ ಕಾನ್ಸೆಪ್ಟು ಮೈಂಡಿಗೆ ಬರಬೇಕು. ಆ ಲುಕ್ಸು ಸೆಕೆಂಡರಿ ಮ್ಯಾಟ್ರ್ ಆಗುತ್ತೆ. ಸೊ ಜಿಮ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೊ ನಾವು ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಆ ಕ್ಯಾಲರೀಸ್ ಡೆಫಿಸಿಟ್ ಸ್ಟೇಜಲ್ಲಿ ಇರುತ್ತೆ. ಮತ್ತು ಮಸಲು ಅಷ್ಟೇ ಬಿಲ್ಡ್ ಆಗ್ತಿರುತ್ತೆ. ಬಿಲ್ಡ್ ಆಗಿ ಆ ಲುಕ್ಸ್ ಬರ್ತಾ ಇರುತ್ತೆ. ಮತ್ತು ಏಜ್ ಆದ್ರೂ ನಾವು ಏಜ್ ಆಗದೇ ಇರೋ ಥರ ಇರ್ತೀವಿ, ಖುಷಿಯಾಗಿರ್ತೀವಿ. ರನ್ನಿಂಗ್ ಮಾಡ್ತೀವಿ, ಜಂಪಿಂಗ್ ಮಾಡ್ತೀವಿ, ಟ್ರೆಕ್ಕಿಂಗ್ ಮಾಡ್ತೀವಿ, ಈ ಮಕ್ಳ ಜೊತೆ ಎಲ್ಲ ಆಟ ಆಡ್ತೀವಿ. ನಾವು ಆಕ್ಟಿವ್ ಆಗಿರ್ತೀವಿ, ಆಕ್ಟಿವ್ ಲೈಫ್ ಸ್ಟೈಲ್ ಇರ್ತೀವಿ. ಆ ಮೈಂಡ್ ಸೆಟ್ ಬಂದರೆ ಆಮೇಲೆ ನಾನು ಹೇಳ್ತಿಲ್ವಾ, ಈ ಜಿಮ್ಮಲ್ಲಿ ಆಗೋ ನೋವು ಸೊ ಜೀವನದಲ್ಲಿ ಆಗೋ ನೋವುಗಳನ್ನೆಲ್ಲ ಎದುರಿಸೋಕ್ಕೆ ಸ್ಫೂರ್ತಿ ಆಗುತ್ತೆ. ಸೊ ಇದೆಲ್ಲ ಮೈಂಡಿಗೆ ಹೋದಾಗ ಸೊ ನಾವು ಯಾವುದೇ ಕಾರಣಕ್ಕೂ ನಾವು ಜಿಮ್ನ ಮಿಸ್ ಮಾಡಲ್ಲ. ಸೊ ಕನ್ಸಿಸ್ಟೆನ್ಸಿ ತಾನಾಗೇ ಬರುತ್ತೆ. ಒಂದಷ್ಟು ಮಿತ್ಸ್ಗಳಿದೆ, ಹೆಣ್ಮಕ್ಳು ತುಂಬಾ ಭಾರನ ಎತ್ತಬಾರ್ದು ಅಂತ ಹೇಳಿ. ಸೊ ಈ ಥರದ ಜಿಮ್ಗಳಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಸೊ ನೀವು ಗಮನಿಸಿದಂತಹ ತಪ್ಪು ಕಲ್ಪನೆಗಳ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ? ಹೆಣ್ಮಕ್ಳು ಏನು ಕೆತ್ತಬಾರ್ದು ವೇಟ್ಸು. ಸೊ ಹೆಣ್ಮಕ್ಳನ್ನ ಏನು ಮಾಡಿದ್ದಾರೆ ಅಂತ ಅಂದರೆ, ಇದು ಪುರುಷ ಪ್ರಧಾನ ದೇಶ. ಮುಂಚೆಯಿಂದನೂ ನೀವು ವೀಕು, ಸೊ ನಿಮ್ಮ ಕೈಲಿ ಇದಾಗಲ್ಲ ಅದಾಗಲ್ಲ. ಇವಾಗ ಆನೆನ ಮಾವುತ ಏನು ಮಾಡ್ತಾನೆ, ಚಿಕ್ಕ ವಯಸ್ಸಲ್ಲೇ ಅದನ್ನು ಚೈನ್ ಮಾಡಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಚಿಕ್ಕದಾಗಿರುತ್ತೆ, ಆ ಚೈನ್ನ ಅದು ಬಿಡಿಸ್ಕೊಳಕ್ಕೆ ಆಗ್ತಿರಲ್ಲ. ಸೊ ದೊಡ್ಡದಾದ್ಮೇಲೆ ಗೋಡೆನೆ ಒಡೆದಾಕೋ ಅಂತ ಶಕ್ತಿ ಇರುತ್ತೆ. ಬಟ್ ಆದ್ರೂ ಚೈನ್ ಏನಿರುತ್ತೆ ಅದೊಂದು ಮೈಂಡ್ ಸೆಟ್. ಹಿಂಗೆ ಹುಡುಗಿರಿಗೂ ಕೂಡ ಸೊ ನೀವು ಅದನ್ನು ಮಾಡಬಾರ್ದು, ನೀವು ಇದನ್ನು ಮಾಡಬಾರ್ದು, ವೈಸ್ ಸೆಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ ವೀಕ್ ಮೈಂಡ್ನ ಮುಂಚೆಯಿಂದಲೇ ಡೆವಲಪ್ ಮಾಡಿರ್ತಾರೆ. ಹುಡುಗಿರು ಏನೆಲ್ಲ ಕೆಲಸ ಮಾಡಿಲ್ಲ ಆಗಿನ ಕಾಲದಲ್ಲಿ, ಒನಕೆ ಓಬೋಬ, ಕಿತ್ತೂರಾಣಿ ಚೆನ್ನಮ್ಮ, ಸೊ ಈ ಥರ ಎಲ್ಲ ಇದ್ದಾರೆ. ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಏನಂತ ಅಂದರೆ, ಸೊ ಹುಡುಗಿರು ವಯಸ್ಸು ಎತ್ತಿದ್ರೆ ಅವ್ರಿಗೆ ಪೂರ್ತಿ ಮಸಲ್ಸ್ ಬಂದ್ಬಿಡುತ್ತೆ ಅಂತ. ಆ್ಯಕ್ಚುಲಿ ಮಸಲ್ಸ್ ಎಲ್ಲರಿಗೂ ಇರುತ್ತೆ. ಈಗ ಹುಡುಗರಿಗಾಗಿರ್ಬೋದು ಹುಡುಗಿರ್ಗಾಗಿರ್ಬೋದು 650 ಮಸಲ್ಸ್ಗಳಿದ್ದಾವೆ. ಆದರೆ ಹುಡುಗರಿಗೆ ಏನಾಗುತ್ತೆ, ಆ ಬಿಲ್ಡ್ ಬರುತ್ತೆ, ಆ ಬಲ್ಕಿ ಬರುತ್ತೆ. ಯಾಕೆ ಅಂತ ಅಂದರೆ ಅವ್ರಿಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನು ಯಥೇಚ್ಛವಾಗಿರುತ್ತೆ, ಈಸ್ಟ್ರೋಜನ್ ಕಮ್ಮಿ ಇರುತ್ತೆ. ಹುಡುಗಿರಿಗೆ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಟೆಸ್ಟೋಸ್ಟೆರಾನ್ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಅವರು ಹುಡುಗರ ಥರ ಆ ಥರ ಮಸಲ್ಲು ಯಾವುದೇ ಕಾರಣಕ್ಕೂ ಡೆವಲಪ್ ಮಾಡೋಕ್ಕಾಗಲ್ಲ, ಆಯಿತಾ. ಆದರೆ ಆ ಮಸಲ್ನ ಶೇಪಿಗೆ ತಂದು ಆ ಸ್ಕಿನ್ ಅಂಡರ್ ನೀಟಲ್ಲಿ ಏನಿರುತ್ತೆ, ಫ್ಯಾಟು ಮತ್ತು ಮಸಲ್ಸ್ ಇರುತ್ತೆ. ಹುಡುಗರಿಗೂ ಇರುತ್ತೆ, ಹುಡುಗಿರಿಗೂ ಇರುತ್ತೆ. ಅಡಿಪೋಸ್ ಟಿಶ್ಯೂ ಅಂತ ಅಂತೀವಿ. ಸೊ ನಾವು ಎಕ್ಸಸೈಸ್ ಮಾಡಿದಾಗ ಈ ತೂಕ ಎತ್ತದಾಗ ಏನಾಗುತ್ತೆ, ಆ ಫ್ಯಾಟ್ ಕಮ್ಮಿ ಆಗಿ ಆ ಮಸಲ್ ಬಿಲ್ಡ್ ಆಗುತ್ತೆ. ಹುಡುಗಿರಿಗೆ ಶೇಪ್ ಬರುತ್ತೆ,
ಹುಡುಗರಿಗೆ ಡೆಫಿನೇಷನ್ ಬರುತ್ತೆ. ಹೈ ಇಂಟೆನ್ಸಿಟಿ ವರ್ಕೌಟ್, ಲೋ ಇಂಟೆನ್ಸಿಟಿ ವರ್ಕೌಟ್, ಇದರಲ್ಲಿ ಯಾವುದು ಬೆಟರ್ ಇರುತ್ತೆ? ಹೈ ಇಂಟೆನ್ಸಿಟಿ ಅಂದರೆ ಒಂದೇ ಒಂದು ಎಕ್ಸಸೈಸು, ಒಂದು 3 ಇಂದ 4 ಎಕ್ಸಸೈಸು ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿ ವಿತೌಟ್ ಗ್ಯಾಪ್. ಈಗ ಫಾರ್ ಎಕ್ಸಾಂಪಲ್ ಜಂಪಿಂಗ್ ಜಾಕ್ಸ್ ಅಂತ ಮಾಡ್ತಿರ್ತೀವಿ, ಮೂವಿಂಗ್ ಪ್ಲ್ಯಾಂಕ್ಸ್ ಅಂತ ಮಾಡ್ತೀವಿ, ಜಂಪಿಂಗ್ ಸ್ಕ್ವಾಟ್ಸ್ ಅಂತ, ಇದೆಲ್ಲ ಎಕ್ಸಸೈಸು ಕಾಂಬಿನೇಷನ್ ಮಾಡಿ ವಿತೌಟ್ ಗ್ಯಾಪ್ ಎಲ್ಲ 20 ಸೆಟ್ಸು ಆ ಥರ ಮಾಡ್ಕೊಂಡು ಹೋದ್ರೆ ಅದೇನಾಗುತ್ತೆ ಹೈ ಇಂಟೆನ್ಸಿಟಿ ವರ್ಕೌಟು. ಈಗ ವೆಯ್ಟ್ ಟ್ರೈನಿಂಗ್ ಅಂತ ತೊಗೊಂಡ್ರೆ ಒಂದು ಬೈಸೆಪ್ಸ್ ಮೊದಲು, ಆಗಿದ ತಕ್ಷಣ ವಿತೌಟ್ ಗ್ಯಾಪು ಟ್ರೈಸೆಪ್ಸು, ಮತ್ತು ವಿತೌಟ್ ಗ್ಯಾಪು ಬ್ಯಾಕು, ಇದೆಲ್ಲ ಟ್ರೈನ್ ಅಪ್ ಮಾಡಿದಾಗ ಅಂದರೆ ವಿತೌಟ್ ಗ್ಯಾಪ್ ಕೊಟ್ಟಾಗ ಹಾರ್ಟ್ಗೆ ಇಂಟೆನ್ಷನ್ ಸ್ಟ್ರೆಸ್ ಆಗಿ, ಸೊ ಮತ್ತೆ ನಾವು ಯಾವಾಗ ಸ್ಲೋ ಡೌನ್ ಮಾಡ್ತೀವಿ ಆವಾಗ ಹಾರ್ಟ್ ರೇಟ್ ಸ್ಲೋ ಆಗಿ, ಸೊ ಹಾರ್ಟ್ಗೆ ಎಕ್ಸಸೈಸ್ ಆಗುತ್ತೆ. ಸೊ ಹಂಗಾಗಿ ಹೈ ಇಂಟೆನ್ಸಿಟಿ ಯಾವಾಗಲೂ ಬೆಟ್ರು. ಲೋ ಇಂಟೆನ್ಸಿಟಿ ಅಂತ ಅಂದರೆ ಸೊ ಒಂದೊಂದು ಪಾರ್ಟ್ನ ಟ್ರೈನ್ ಮಾಡೋದು, ಆ ರೆಸ್ಟ್ ತೊಗೊಂಡು ಸೊ ಮತ್ತೆ ಮಾಡೋದು, ಅದು ಒಳ್ಳೆಯದೇ. ಬಟ್ ಜಾಸ್ತಿ ಎಫೆಕ್ಟಿವ್, ಜಾಸ್ತಿ ಬೆನಿಫಿಟ್ಸು ನೀವು ಬೇಕಂತ ಅಂದರೆ ಈ ಕಾರ್ಡಿಯೋ ಥ್ರೆಡ್ಮಿಲ್ ಬದಲು, ಈಗ ಥ್ರೆಡ್ಮಿಲ್ ಮಾಡಿದಾಗ ಮತ್ತು ಆಚೆ ಕಡೆ ರನ್ನಿಂಗ್ ಮಾಡಿದಾಗ ಏನಾಗುತ್ತೆ, ಈ ಲಾಂಗ್ ಡ್ಯೂರೇಷನ್ ರನ್ನಿಂಗ್ ಮಾಡಿದಾಗ ಕಾರ್ಟಿಸಾಲ್ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ. ಆ ಸ್ಟ್ರೆಸ್ ಹಾರ್ಮೋನು ಅದು ಏರುಪೇರು ಆಗಿಲ್ಲ, ಕಾನ್ಸ್ಟೆಂಟ್ ಆಗಿ ಇತ್ತು ಅಂತ ಅಂದರೆ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾರಥಾನ್ ರೇಸ್ ಮಾಡಿದ್ರೆ ಆ ಸ್ಟ್ರೆಸ್ ಹಾರ್ಮೋನು ಒಂದು ಬ್ಯಾಲೆನ್ಸ್ ಸ್ಟೇಟಿಗೆ ಬರೋದಕ್ಕೆ 1 ವಾರ ಬೇಕಾಗುತ್ತೆ. ಆದರೆ ಹೈ ಇಂಟೆನ್ಸಿಟಿ ಹಂಗಲ್ಲ, ನಾವು ಆವಾಗಲೇ ಒಂದು 5 ನಿಮಿಷಕ್ಕೆ ಮಾಡಿ ಮುಗಿಸ್ಬಿಡ್ಬೋದು. ಸೊ ಆಮೇಲೆ ಹಾರ್ಟ್ ಹೆಲ್ತೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹೈ ಇಂಟೆನ್ಸಿಟಿ ವರ್ಕೌಟ್ ಯಾವತ್ತಿದ್ರೂ ಒಳ್ಳೇದೇ. ಡಿಪೆಂಡ್ಸ್ ಆನ್ ಅವರ ಹೆಲ್ತ್ ಇಶ್ಯೂಗೆ ಅನುಗುಣವಾಗಿ. ತುಂಬ ಜನಕ್ಕೆ ನೀವು ಹೇಳ್ದಂಗೆ ಮೂಳೆ ಸೌದಿರುತ್ತೆ, ಬ್ಯಾಕ್ ನೋವು ಇರುತ್ತೆ, ಮತ್ತು ಬೇರೆ ಶುಗರ್ ಇರುತ್ತೆ, BP, ಈ ಥರದ್ದು ಹಾರ್ಟ್ ರಿಲೇಟೆಡ್ ಏನೋ ಇಶ್ಯೂಸ್ ಇರುತ್ತೆ. ಅವರಿಗೂ ಪರ್ಟಿಕ್ಯುಲರ್ ಎಕ್ಸಸೈಸಸ್ ಅಂತ ಜಿಮ್ಮಲ್ಲಿ ಇರುತ್ತಾ? ಆ ಥರ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಂತ ಇಲ್ಲ. ಸೊ ಎಲ್ಲರಿಗೂ ಆ ಎಕ್ಸಸೈಸ್ ಏನಿರುತ್ತೆ, ಈಗ ನಮ್ಮ ಜಿಮ್ಮಿಗೆ ಬಂದಿದ ತಕ್ಷಣ ಸೊ ಡೈಲಿ ಒಂದೊಂದು ಪಾರ್ಟಿಗೆ ಎಕ್ಸಸೈಸ್ ಇರುತ್ತೆ. ಮತ್ತು ಹೋಗ್ತಾ ಹೋಗ್ತಾ ಡೈಲಿ ಒಂದು ಪಾರ್ಟ್ಗೆ 2 ಸತಿ ಎಕ್ಸಸೈಸ್ ಆಗುತ್ತೆ. ಸೊ ಆಮೇಲೆ ಅದ್ರ ಜೊತೆಗೆ ಈಗ ಸ್ಟ್ಯಾಮಿನಾ ಬೂಸ್ಟ್ ಮಾಡೋಕ್ಕೆ ಲಾಸ್ಟಿಗೆ ಕಾರ್ಡಿಯೋ ಇದನ್ನೆಲ್ಲ ಮಾಡಿಸ್ತಿರ್ತೀವಿ. ಸೊ ಇದೆಲ್ಲ ಎಕ್ಸಸೈಸು ಏನು ಮಾಡುತ್ತೆ ಅಂತ ಅಂದರೆ ನಿಮಗೆ ಮೈಯಲ್ಲಿ ಏನು ಫ್ಯಾಟು ಮತ್ತು ಇದೆಲ್ಲ ಇರುತ್ತೆ ಅದು ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗಿ ಅದು ನಮಗೆ ಎನರ್ಜಿ ಕೊಡ್ತಾ ಇರುತ್ತೆ. ಜಿಮ್ಗೆ ಹೊಸದಾಗಿ ಜಾಯ್ನ್ ಆದಂಥವ್ರು ಮಾಡುವಂಥ ಸರ್ವೇ ಸಾಮಾನ್ಯವಾದಂಥ ಮಿಸ್ಟೇಕ್ಸ್ಗಳೇ ಇರುತ್ತೆ. ಕಾಮನ್ ಮಿಸ್ಟೇಕ್ಸ್ ಏನಂತ ಅಂದರೆ ಹೋಗಿದ ತಕ್ಷಣ ಅವ್ರ ಕಾನ್ಸೆಪ್ಟು ದಪ್ಪ ಆಗಬೇಕು ಅಂತಂದರೆ ಹೋಗಿದ ತಕ್ಷಣ ವೆಯ್ಟ್ಸ್ ಎತ್ಬಿಡ್ತಾರೆ. ಸೊ ಅದು ಟ್ರೈನರ್ಗೆ ಏನು ಕೇಳೋದಿಲ್ಲ, ಅವ್ರ ಗೈಡೆನ್ಸ್ ತೊಗೊಳಲ್ಲ, ಸುಮ್ಮನೆ ಹೋಗಿ ಹೆಂಗೆ ಬೇಕಂಗೆ ಮಾಡ್ತಾರೆ. ಅವಾಗ ಆ ಫಾರ್ಮ್ ಕರೆಕ್ಟಾಗಿರಲ್ಲ. ಈಗ LKG ಓದ್ತಿರೋನು LKG ಎಕ್ಸಾಮ್ ಬರೆಯೋ ಬದಲು IAS ಎಕ್ಸಾಮ್ ಬರೆಯೋಕೆ ಹೋದರೆ ಏನಾಗುತ್ತೆ, ಸೊ ಆ ಥರ ಆಗುತ್ತೆ. ಅವನು ಬೋನ್ಸ್ಗೂ ಅದೇನಾಗುತ್ತೆ ಓವರ್ಲೋಡ್ ಆಗುತ್ತೆ, ಈ ಹಾರ್ಟ್ಗೂ ಅದು ಸ್ಟ್ರೆಸ್ಸು ಬೀಳುತ್ತೆ. ಈ ಬಂದಿದ ತಕ್ಷಣ ಫ್ಯಾಟ್ ಲಾಸ್ ಆಗಬೇಕನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ, ಜೋರಾಗಿ ಓಡ್ಬಿಡ್ತಾರೆ. ಸೊ ಇದೆಲ್ಲ ಆ್ಯಕ್ಚುಲಿ ತುಂಬ ತಪ್ಪು, ಜಿಮ್ಮಲ್ಲಿ ಮಾಡೋವಂಥ ತಪ್ಪು. ಸೊ ಆಮೇಲೆ ಏನಂತ ಅಂದರೆ ಈಗ ಎಕ್ಸಸೈಸ್ ಮಾಡಿದ ತಕ್ಷಣ ಪ್ರೋಟೀನ್ ಶೇಕ್ ಕುಡಿಯೋದು. ಎಕ್ಸಸೈಸ್ ಮಾಡಿದ ತಕ್ಷಣ ಪ್ರೋಟೀನ್ ಶೇಕ್ ಕುಡಿದ್ಬಿಟ್ರೆ ನಮಗೆ ಬಾಡಿ ಬಂದ್ಬಿಡುತ್ತೆ, ಆ ಪ್ರೋಟೀನ್ ಮಸಲ್ಸ್ಗೆ ಹೋಗ್ಬಿಡುತ್ತೆ ಅಂತಾರೆ. ಸೊ ಅದೆಲ್ಲ ಮಿಸ್ಟೇಕ್ಸ್ ಅಂಡ್ ಆ್ಯಕ್ಚುಲಿ ಮಿತ್ತು. ಅದೇನಾಗುತ್ತೆ ಅಂದರೆ ನೀವು ಪ್ರೋಟೀನ್ ಶೇಕ್ ಕುಡಿದಾಗ ಅಲ್ಲಿ ನಿಮ್ಮ ಬಾಡಿ ಒಳಗಡೆ ಅದು ಅಮಿನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಬೇಕು. ಅಲ್ಲಿ ಅಮಿನೋ ಆಸಿಡ್ಸ್ ಪೂಲ್ ಅಂತ ಇರುತ್ತೆ. ಸೊ ಅದು ಖಾಲಿ ಇದ್ದರೆ ಮಾತ್ರನೇ ಹೋಗುತ್ತೆ. ಅದು ಫುಲ್ಫಿಲ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಮಿನಿಮಮ್ 6 ಅವರ್ ಆದರೂ ಬೇಕು. ಸೊ ಹಂಗಾಗಿ ಎಕ್ಸಸೈಸ್ ಮಾಡಿದ ತಕ್ಷಣ ಕುಡಿಬೇಕು ಅಂಥದ್ದು ಏನೂ ಇಲ್ಲ. ಓವರ್ ಆಲ್ ನೀವು ಫುಡ್ ಇಂಟೇಕು ನಾನು ಮುಂಚೆನೇ ಹೇಳ್ದಂಗೆ ನೀವು ಇಷ್ಟು ಟೈಮ್ ಅಂತ ಇಟ್ಕೊಂಡ್ರೂ ಪರವಾಗಿಲ್ಲ, ನಿಮಗೆ ಕನ್ವೀನಿಯೆಂಟ್ ಆಗೋ ಟೈಮಲ್ಲಿ ನೀವು ಫುಡ್ ತಿಂದು ಸೊ ಅಲ್ಲಿ ನಿಮಗೆ ಎಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯನ್ಸು ಲೈಕ್ ಫೈಬರು ಪ್ರೋಟೀನ್ಸು ಎಲ್ಲನೂ ನಿಮಗೆ ಸಮಾನವಾಗಿರಬೇಕು, ಒಂದು ಹಿತ ಅನ್ನೋ ರೀತಿಯಲ್ಲಿ ಇರಬೇಕು. ಸೊ ಆವಾಗ ನಿಮಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಜಿಮ್ಮಲ್ಲಿ ಮಾರ್ನಿಂಗ್ ವರ್ಕೌಟು ಅಥವಾ ಈವ್ನಿಂಗ್ ವರ್ಕೌಟು ಯಾವುದು ಜಾಸ್ತಿ ರಿಸಲ್ಟ್ ಕೊಡುತ್ತೆ? ಮಾರ್ನಿಂಗ್ ವರ್ಕೌಟ್ ಆಗಿರ್ಬೋದು, ಈವ್ನಿಂಗ್ ವರ್ಕೌಟ್ ಆಗಿರ್ಬೋದು. ಸೊ ಅದು ಸಿಮಿಲರ್ ಬೆನಿಫಿಟ್ಸೇ ಕೊಡುತ್ತೆ. ಆದರೆ ಮಾರ್ನಿಂಗ್ ಮಾಡಿದ್ರೆ ಅಡ್ವಾಂಟೇಜ್ ಏನಂತ ಅಂತಂದರೆ ಈಗ ಮಾರ್ನಿಂಗು ಸನ್ಲೈಟ್ ಫಾರ್ಮ್ ಆಗುತ್ತೆ, ಫೋಟೋಸಿಂಥಸಿಸ್ ಅಂತ ಪ್ರೋಸೆಸ್, ಈಗ ಪ್ಲಾಂಟ್ಸ್ ಎಲ್ಲ ಪ್ರಿಪೇರ್ ಆಗುತ್ತೆ, ನಮಗೆ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಸೊ ಹಂಗಾಗಿ ಒಂದು ಅಡ್ವಾಂಟೇಜು ಅಷ್ಟೇ ಬಿಟ್ಟರೆ. ಸೊ ಈವ್ನಿಂಗ್ ಏನಾಗುತ್ತೆ, ಫುಲ್ ಈ ವೆಹಿಕಲ್ಸ್ ಗಾಳಿ ಜೊತೆ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಆಗಿಬಿಟ್ಟು ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಮತ್ತು ಮಾರ್ನಿಂಗು ಲೈಕ್ ಎಂಟಿ ಸ್ಟಮಕಲ್ಲಿ ಮಾಡಿದಾಗ ಸೊ ನಮಗೆ ಎನರ್ಜಿ ಅದೇನಿರುತ್ತೆ, ನಮ್ಮ ಬಾಡಿ ಈಗ ಕ್ಯಾಲರೀಸು ಜಾಸ್ತಿ ಆದಾಗ ಅದೇನಾಗಿರುತ್ತೆ, ಅದು ಫ್ಯಾಟ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಸೊ ಆ ಸ್ಟೋರ್ ಫ್ಯಾಟ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೀವು ಎಕ್ಸಸೈಸ್ ಮಾಡಿದಾಗಲೂ ಅದು ನಿಮಗೆ ಆ ಎನರ್ಜಿ ಕೊಡುತ್ತೆ ನಿಮಗೆ ಎಕ್ಸಸೈಸ್ ಮಾಡೋದಕ್ಕೆ. ಸೊ ಹಂಗಾಗಿ ಮಾರ್ನಿಂಗ್ ಮಾಡಿದ್ರೆ ಉತ್ತಮ. ಬಟ್ ಆದರೆ ಈಗ ಎಷ್ಟೊಂದು ಜನಕ್ಕೆ ಮಾರ್ನಿಂಗ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಮಾರ್ನಿಂಗ್ಗೆ ಕೆಲಸ ಇರುತ್ತೆ. ಸೊ ಅಂಥವ್ರು ಈವ್ನಿಂಗ್ ಅಟ್ಲೀಸ್ಟ್, ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಅಟ್ಲೀಸ್ಟ್ 1 hour ಬಂದು ಎಕ್ಸಸೈಸ್ ಮಾಡಿ. ಎವ್ರಿ ಡೇ 1 hour ಆಫ್ ಎಕ್ಸಸೈಸ್ ಮೇಕ್ಸ್ ಯುವರ್ ಎಂಟೈರ್ ಲೈಫ್ ಬ್ಯೂಟಿಫುಲ್ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ.
ಎಸ್, ನಿಮ್ ಜಿಮ್ ಒಳಗಡೆ ಬರ್ತಿದ್ದಂಗೆ ಎವ್ರಿ ಸ್ಟೆಪ್ ಅಲ್ಲಿ ಒಂದೊಂದು ಮೋಟಿವೇಶನ್ ಕೋಟ್ಸ್ ನ ಹಾಕಿದೀರಾ. ದಟ್ ಈಸ್ ನಿಜವಾಗ್ಲೂ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಜಿಮ್ ಬರೋರು ಚೀಟ್ ಮೀಲ್ ಮಾಡ್ತಿರ್ತಾರೆ, ಸೊ ಅದು ಸರಿನಾ ತಪ್ಪಾ? ಆ್ಯಕ್ಚುಲಿ ನನ್ನ ಪ್ರಕಾರ ಚೀಟ್ ಮೀಲ್ ಕಾನ್ಸೆಪ್ಟೇ ತಪ್ಪು. ಸೊ ನಾವು ಯಾರು ಇಷ್ಟ ಆಗಲ್ವೋ, ನಮ್ಗೆ ಯಾವ್ದು ಇಷ್ಟ ಇಲ್ವೋ ಅವ್ರನ್ನ ನಾವು ಚೀಟ್ ಮಾಡ್ತೀವಿ, ನಾವು ಅದಕ್ಕೆ ಚೀಟ್ ಮಾಡ್ತೀವಿ. ಸೊ ನಮ್ಗೆ ಇಷ್ಟ ಇರೋದನ್ನ ಈಗ ನಾನು ಏನೇ ತಿಂದ್ರೂ ಒಂದು ಕಾಳುಗಳಾಗಿರ್ಬೋದು, ಆಮೇಲೆ ಒಳ್ಳೆ ಫುಡ್ ಆಗಿರ್ಬೋದು, ಒಳ್ಳೆ ನ್ಯೂಟ್ರಿಷಸ್ ಫುಡ್, ಪ್ರೋಟೀನ್ ಕಂಟೆಂಟ್ ಫುಡ್ನ ನಾನು ಇಷ್ಟಪಟ್ಟು ತಿಂತೀನಿ. ಸೊ ಹಂಗಾಗಿ ಚೀಟ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ. ಸೊ ನಾವು ಜೀವನದಲ್ಲೂ ಇದುವರೆಗೂ ಯಾರನ್ನೂ ಚೀಟ್ ಮಾಡಿಲ್ಲ, ಹಂಗಾಗಿ ಫುಡ್ಡಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಚೀಟ್ ಮೀಲ್ ಮಾಡಲ್ಲ. ಚೀಟ್ ಮೀಲ್ ಅಂತ ಅಂದಾಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲು ಎವ್ರಿ ಡೇ ನೀವು ಎಕ್ಸಸೈಸ್ ಮಾಡ್ತಿರ್ತೀರ. ಸೊ ನೀವು ಏನೇ ಫುಡ್ಡು ಅಂದರೆ ನೀವು ಜಂಕ್ ಫುಡ್ ತಿಂದರೂ ಕೂಡ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಎಕ್ಸಸೈಸ್ ಪ್ಲಸ್ ಓವರ್ ಆಲ್ ಆ್ಯಕ್ಟಿವಿಟಿ ನಿಮಗೆ ಕ್ಯಾಲರೀಸು ಡೆಫಿಸಿಟ್ ಮಾಡುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿದೆ. ಬಟ್ ಈಗ ಚೀಟ್ ಮೀಲ್ ಮಾಡಿದಾಗ ಈಗ ಭಾನುವಾರದೊತ್ತು ಅಂತ ಅನ್ಕೊಳೋಣ, ಭಾನುವಾರದೊತ್ತು ಏನು ಆ್ಯಕ್ಟಿವಿಟಿನೇ ಇರಲ್ಲ. ಆವಾಗ ಚೀಟ್ ಮೀಲ್ ಮಾಡಿದಾಗ ಏನಾಗುತ್ತೆ, ಸೊ ಬಾಡಿ ಆ ಕ್ಯಾಲರೀಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಆ ಸ್ಟೋರ್ ಕ್ಯಾಲರೀಸು ನಿಮಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಗಾಡಿ ತೊಗೊತೀವಿ, ಆ ಗಾಡಿಯಲ್ಲಿ ಸೊ ನಮಗೆ ಎಷ್ಟು ಹಾಕಬೇಕೋ ಅಷ್ಟು ಫ್ಯೂಯಲ್ ಹಾಕಿದ್ರೆ ಮಾತ್ರ ಓಕೆ. ಜಾಸ್ತಿ ಫ್ಯೂಯಲ್ ಹಾಕಿದ್ರೆ ಏನಾಗುತ್ತೆ, ಚೆಲ್ಲುತ್ತೆ. ಹ್ಯೂಮನ್ ಬಾಡಿ ಹಂಗಲ್ಲ, ನಮ್ಮ ಕ್ಯಾಲರೀಸ್ನ ಸ್ಟೋರ್ ಮಾಡ್ಕೊಳುತ್ತೆ, ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಈಗ ನೀವು 2000 ಕ್ಯಾಲರೀಸ್ ಇವಾಗ ತಿಂದಿದ್ರೆ ನಿಮ್ಮ ಬಾಡಿ 1000 ಕ್ಯಾಲರೀಸ್ ಇರುತ್ತೆ, ನೀವು ನೆಕ್ಸ್ಟ್ ದಿನ 3000 ಕ್ಯಾಲರೀಸ್ ಬರ್ನ್ ಮಾಡಬೇಕಾಗತ್ತೆ. ಈ ಎಕ್ಸ್ಟ್ರಾ ಆ್ಯಕ್ಟಿವಿಟಿ, ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಚೀಟ್ ಮೀಲ್ ಅನ್ನೋದನ್ನ ಮಾಡೋಕ್ಕೆ ಹೋಗಬೇಡಿ. ಈ ಒಂದ್ಸಿನೇ ಒಯ್ಲು ಹೋಟ್ಲಿಗೆ ಹೋಗ್ಬೇಕಾಗತ್ತೆ. ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗಿ. ಸೊ ಯಾಕಂದರೆ ಹೋಟ್ಲಿಗೆ ಹೋಗಿದ ತಕ್ಷಣ ಗಬ ಗಬ ತಿನ್ನೋದು, ಯಾಕಂದರೆ ಹೋಟ್ಲಲ್ಲಿ ಅದು ಇದು ಆಯಿಲ್ ಎಲ್ಲ ಹಾಕಿರ್ತಾರೆ, ಮನೇಲಿ ಒಳ್ಳೆ ಫುಡ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಅದು ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ, ಅದು ಹೆಲ್ತಿ ಆಗಿರಲ್ಲ. ಸೊ ನೀವು ಮನೆಯಲ್ಲೇ ತಿನ್ಕೊಂಡು ಹೋದಾಗ ಏನಾಗುತ್ತೆ, ಈಗ ವೆಯ್ಟರು ಒಂದು ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ, ಅವ್ನು ಕಾಯಿಸ್ತಾನೆ ಸೊ ಹಸ್ಕೊಂಡಿರೋದು ಹೋಗುತ್ತೆ. ಸೊ ಇದೊಂದು ಟೆಕ್ನಿಕ್ಕು. ಎಲ್ಲಾದರೂ ಹೋಟ್ಲಿಗೆ ಹೋಗಬೇಡಿ ಅಂತಲ್ಲ, ಯಾವಾಗಾದ್ರೂ ಹೋಗಿ. ಬಟ್ ಏನಂತಂದರೆ ಅಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ, ಒಂದು ಎಕ್ಸಸೈಸ್ ನಾನು ಹೇಳ್ಕೊಟ್ಟಿರ್ತೀನಿ. ನೀವು ಜಿಮ್ಮಿಗೆ ಬಂದಿಲ್ಲ ಅಂತಂದ್ರೆ ಆ ವಾರ್ಮಪ್ಪು ಮತ್ತು ಆ ಆ್ಯಪ್ಸು, ಫ್ಲೋರ್ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ನೀವು ಟ್ರೆಕ್ಕಿಂಗ್ ಹೋಗ್ಬೋದು, ಮತ್ತು ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ. ಸೊ ಇದೆಲ್ಲ ಮಾಡಿಕೊಂಡು ನೀವು ಹೋಟ್ಲಿಗೆ ಹೋಗ್ಬೋದು, ತಿನ್ಲೂಬೋದು, ಏನೂ ತೊಂದರೆ ಆಗಲ್ಲ. ಸರಿಯಾಗಿ ನಿದ್ದೆ ಮಾಡದೇ ಇರುವಂತ ದಿನದಲ್ಲಿ ವರ್ಕೌಟ್ ಮಾಡೋದು ತುಂಬಾ ಅಪಾಯಕಾರಿನಾ, ಹೇಗೆ? ಎಸ್, ಯಾಕಂದರೆ ಈಗ ಸ್ಲೀಪು ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಮಲಗಿದ್ದಾಗ, ಸೊ ಯಾವಾಗ ನಾವು REM ಸ್ಟೇಟ್, ರ್ಯಾಪಿಡ್ ಐ ಮೂಮೆಂಟ್ಗೆ ಹೋಗ್ತೀವಿ, ಒಂದು 10 ನಿಮಿಷಕ್ಕೂ ನಮ್ಮನ್ನ ಯಾರಾದರೂ ಎಬ್ಬರಿಸ್ಬೋದು. ಆ ಥರ ಸ್ಟೇಟು ಈಗ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಹೋಗ್ತಾ ಹೋಗ್ತಾ ಡೀಪ್ ಸ್ಲೀಪಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಎಕ್ಸಸೈಸ್ ಮಾಡಿರ್ತೀವಿ, ಆ ಟಿಶ್ಯೂಸ್ ಎಲ್ಲ ರಿಕವರಿ ಆಗುತ್ತೆ. ಮತ್ತು ನ್ಯೂಟ್ರಿಷಸ್ ಫುಡ್ ಏನು ತಿಂದಿರ್ತೀವಿ ಅದೆಲ್ಲ ಮಸಲ್ಸ್ಗೆ, ಬೇರೆ ಆರ್ಗನ್ಸ್ ಪಾರ್ಟ್ಗೆಲ್ಲ ರಕ್ತ ಸಂಚಲನ ಆಗ್ತಿರುತ್ತೆ. ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸು, ಹುಡುಗರಿಗೆ ಟೆಸ್ಟೋಸ್ಟೆರಾನ್, ಹುಡುಗರಿಗೆ ಈಸ್ಟ್ರೋಜನ್ ಹಾರ್ಮೋನ್ಸು ಸ್ಟಿಮ್ಯುಲಸ್ ಆಗ್ತಿರುತ್ತೆ. ಮತ್ತು ಗ್ರೋತ್ ಹಾರ್ಮೋನು ಅದು ಸ್ಟಿಮ್ಯುಲೇಟ್ ಆಗ್ತಿರುತ್ತೆ. ಯಾವಾಗ ಸ್ಲೀಪ್ ನಿಮಗೆ ಕರೆಕ್ಟಾಗಿ ಆಗಲ್ವೋ, ಇದು ಯಾವುದು ನಿಮಗೆ ಆ ಬೆನಿಫಿಟ್ ಸಿಗಲ್ಲ. ಸೊ ಹಂಗಾಗಿ ಸ್ಲೀಪ್ ಅನ್ನೋದು ತುಂಬ ಮುಖ್ಯ. ಒಬ್ಳು ಹುಡುಗಿ ಏನಾಯಿತು, ಜಿಮ್ಮಲ್ಲಿ ಪೂರ್ತಿ ನೈಟ್ ಶಿಫ್ಟ್ ಮಾಡ್ಕೊಂಬಂದಿದ್ರು, ಇಲ್ಲಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ತಲೆ ಸುಟ್ಟು ಬಿದ್ದೋಗ್ಬಿಟ್ರು. ಸೊ ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಹಂಗಾಗಿ ಸ್ಲೀಪು ಚೆನ್ನಾಗಿ ಒಂದು 7 ರಿಂದ 8 ಅವರ್ ಮಾಡಿದ್ಮೇಲೆ ಎಕ್ಸಸೈಸ್ ಮಾಡೋದಕ್ಕೆ ಜಿಮ್ಮಿಗೆ ಬರಬೇಕಾಗುತ್ತೆ. ನಿಮ್ ಪ್ರಕಾರ ಸಣ್ಣ ಇರೋರು ಬಾಡಿ ಬಿಲ್ಡ್ ಮಾಡೋದು ಸುಲಭನಾ, ಅಥವಾ ದಪ್ಪ ಇರೋರು ಬಾಡಿ ಬಿಲ್ಡ್ ಮಾಡೋದು ಸುಲಭನಾ? ಎಲ್ಲರೂ ಮಾಡ್ಬೋದು. ಏನಂದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕು, ಜಿಮ್ಮಿಗೆ ಡೈಲಿ ಬರಬೇಕು. ಸೊ ಹಂಗೆ ಕ್ವಾಲಿಟಿ ಫುಡ್ ತಿನ್ನಬೇಕು. ಸೊ ಮತ್ತು ಯಾವುದೋ ಮೆಂಟಲ್ ಸ್ಟ್ರೆಸ್ ಇಟ್ಕೊಂಬಾರ್ದು. ಸೊ ಆರಾಮಾಗಿರಬೇಕು, ಯಾವಾಗಲೂ ಕೂಲಾಗಿ. ಹಂಗಿದ್ರೆ ಸೊ ಸಣ್ಣ ಇರೋರು ದಪ್ಪ ಆಗ್ಬೋದು, ದಪ್ಪ ಇರೋರು ಸಣ್ಣ ಆಗ್ಬೋದು. ಏನು ಬೇಕಾದ್ರೂ ಜಿಮ್ಮಲ್ಲಿ ಏನೇ ಗೋಲ್ಸ್ ಅಚೀವ್ ಮಾಡಬೇಕಾದ್ರೂ ಇಷ್ಟೇ. ಒಂದು ಮೇನು ಕನ್ಸಿಸ್ಟೆನ್ಸಿ, ಆಮೇಲೆ ಒಳ್ಳೆ ನ್ಯೂಟ್ರಿಷಸ್ ಫುಡ್ಡು, ಪೀಸ್ಫುಲ್ ಆಗಿರೋ ನಿದ್ದೆ. 8 ಅವರು ಡಿಸ್ಟ್ರಾಕ್ಷನ್ ಆಗ್ದಂಗೆ ಈ ಮೊಬೈಲ್ ಸ್ಕ್ರೀನ್ ಏನಿದೆ ಅದೆಲ್ಲ ನಿದ್ದೆ ಮಾಡೋಕ್ಕಿಂತ ಮುಂಚೆ 1 ಅವರ್ 2 ಅವರ್ ಆಫ್ ಮಾಡಿಬಿಟ್ಟು ಆರಾಮಾಗಿ ಮಲಗಿ, ಸೊ ನೆಮ್ಮದಿಯಾಗಿ ಎದ್ದಾಗ ಸೊ ಅವಾಗ ಎಲ್ಲ ಬೆನಿಫಿಟ್ಸು ಸಿಗ್ತಾ ಇರುತ್ತೆ. ಈಗ ಸಾಮಾನ್ಯವಾಗಿ ಸ್ಟಾರ್ಸ್ಗಳನ್ನ, ಸೆಲೆಬ್ರಿಟೀಸ್ಗಳನ್ನ ನೋಡ್ಬಿಟ್ಟು ಬಾಡಿ ಫಿಟ್ ಆಗಿರ್ಬೇಕು, ನಾವು ಕೂಡ ಚೆನ್ನಾಗಿ ಕಾಣಬೇಕು ಅಂತ ಇನ್ಸ್ಪೈರ್ ಆಗ್ತಾರೆ. ನೀವು ಯಾರನ್ನ ನೋಡಿ, ಯಾವ ಸ್ಟಾರನ್ನ ನೋಡಿ ಇನ್ಸ್ಪೈರ್ ಆದ್ರಿ? ನಾನು ಜಿಮ್ ಅಂತ ಬಂದರೆ ಯಾವುದೇ ಸೆಲೆಬ್ರಿಟಿನೂ ನಾನು ಇನ್ಸ್ಪೈರಿಂಗ್ ಆಗಿ ತೊಗೊಳಲ್ಲ. ಸೊ ನಾನು ಯಾರನ್ನ ತೊಗೊತೀನಿ ಅಂತಂದರೆ, ನನ್ನ ಸ್ಟೂಡೆಂಟ್ಸ್ ಜಿಮ್ಮಿಗೆ ಬರಬೇಕು ಅಂತ ಅಂದರೆ, ಸೊ ಮನೇಲಿ ತುಂಬ ಕೆಲ್ಸಗಳಿರ್ತವೆ. ಎಸ್ಪೆಷಲಿ ಹೆಂಗಸರು ಏನಂತಂದರೆ ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಜಿಮ್ಮಿಗೆ ಬರ್ತಿರ್ತಾರೆ. ಸೊ ಅವ್ರನ್ನ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ದಿನ ವರ್ಕೌಟ್ ಡ್ರಾಪ್ ಮಾಡಬೇಕು ಅಂತಂದರೆ ಅವರೆಲ್ಲ ಅಷ್ಟು ಕಷ್ಟಪಡ್ಕೊಂಡು ಬರ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ನಾನು
ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೊತೀನಿ. ಮತ್ತು ಎಷ್ಟೊಂದು ಜನ ಆಕ್ಸಿಡೆಂಟ್ಸ್ ಆಗಿ ಈ ಬೋನ್ಸು ಅದೆಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ. ಸೊ ಡಾಕ್ಟ್ರು ಎಷ್ಟೋ ವರ್ಷ ಜಿಮ್ ಮಾಡಬೇಡಿ ಅಂದಿರ್ತಾರೆ, ಅವರೆಲ್ಲ ಜಿಮ್ಮಿಗೆ ಬಂದಿರ್ತಾರೆ. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ತೊಗೊತೀನಿ. ಮತ್ತು ನಾನು ಮಳೆ ಇರಲಿ ಚಳಿ ಇರಲಿ, ಸೊ ಏನೇ ಇದ್ರೂ ನಾನು ಬಂದು ಜಿಮ್ನ ಓಪನ್ ಮಾಡ್ತೀನಿ. ನಾನು ಹಬ್ಬದ ದಿನನೂ ರಜೆ ಹಾಕಲ್ಲ, ಯಾವಾಗಲೂ ಜಿಮ್ಮಲ್ಲಿ ಇರ್ತೀನಿ, ಒಂದಿನನೂ ವರ್ಕೌಟ್ ಮಿಸ್ ಮಾಡಲ್ಲ. ಸೊ ನನ್ನ ನೋಡಿ ಅವರು ಇನ್ಫ್ಲುಯೆನ್ಸ್ ಆಗಬೇಕು. ಈಗ ಸೆಲೆಬ್ರಿಟಿ ಎಲ್ಲೋ ಇದ್ದಾರೆ, ನಮ್ಮ ಲೈಫ್ನ ಚೇಂಜ್ ಮಾಡಿರೋ ನಮ್ಮ ಅಪ್ಪ ಅಮ್ಮಂದಿರು ಮತ್ತು ಗುರುಗಳು ಮತ್ತು ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋ ಟ್ರೈನರು, ಅವ್ರನ್ನ ನಾವು ಸೆಲೆಬ್ರಿಟಿಗಳಾಗಿ ತೊಗೊಂಡು ಅವ್ರನ್ನ ನಾವು ಇನ್ಸ್ಪೈರ್ ಮಾಡಬೇಕು. ಎಲ್ಲೋ ಇರೋ ಸೆಲೆಬ್ರಿಟೀಸ್ಗಳು ಅವ್ರೇನು ಡಯಟ್ ಮಾಡ್ತಾರೆ, ಅವ್ರೇನು ಮಾಡ್ತಾರೆ ನಮಗೇನು ಗೊತ್ತಾಗಲ್ಲ. ನಿಮ್ಮ ಮಧ್ಯೆನೇ ಇರ್ತಾರೆ ಟ್ರೈನರ್ಸ್ಗಳು. ಸೊ ನಿಮಗೋಸ್ಕರ ಡೆಡಿಕೇಟ್ ಮಾಡಿರ್ತಾರೆ ಅವ್ರ ಲೈಫ್ನ. ಸೊ ಅವ್ರನ್ನ ನೀವು ಸೆಲೆಬ್ರಿಟಿ ಆಗಿ ತೊಗೊಳ್ಳಿ. ಮತ್ತು ಸ್ಟೂಡೆಂಟ್ಸ್ಗಳು ಯಾರು ಬರ್ತಾರೆ, ನಾನು ಕಸ್ಟಮರ್ಸ್ ಅಂತ ಕರೆಯಲ್ಲ, ಸ್ಟೂಡೆಂಟ್ಸ್ ಅಂತ ಕರಿತೀನಿ. ಸೊ ಅವ್ರು ಯಾರು ನಮ್ಮ ಜಿಮ್ಮಿಗೆ ಬರ್ತಾರೆ ಅವ್ರನ್ನ ನಾನು ಸೆಲೆಬ್ರಿಟಿ ಆಗಿ ತೊಗೊಂಡು ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೊತೀನಿ ನಾವು. ವೈಟ್ ರೈಸ್ ಮತ್ತು ಬ್ರೌನ್ ರೈಸ್ ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ? ವೈಟ್ ರೈಸು ಬ್ರೌನ್ ರೈಸು ಇದೆರಡು ಕೂಡ ಎನರ್ಜಿ ಸೋರ್ಸ್. ನಮ್ಮ ಬಾಡಿ ಸೆಲ್ಸು ಟ್ರಿಲಿಯನ್ ಸೆಲ್ಸ್ ಇರುತ್ತೆ, ಅಂದರೆ 10,000 ಕೋಟಿಗಿಂತಲೂ ಜಾಸ್ತಿ. ಅದಕ್ಕೆಲ್ಲ ಎನರ್ಜಿ ಬೇಕಂದ್ರೆ ರೈಸ್ ಬೇಕೇ ಬೇಕು. ಆದರೆ ವೈಟ್ ರೈಸ್ ಬಂದು ಏನಂತ ಅಂದರೆ ಸಿಂಪಲ್ ಕಾರ್ಬ್ಸ್ ಅಂತೀವಿ. ಏನಂದರೆ ಪಾಲಿಶ್ಡ್ ರೈಸ್. ಈಗ ಆಚೆ ಕಡೆ ಏನಿರುತ್ತೆ ಬ್ರಾನ್ ಅಂತ ಲೇಯರ್ ಇರುತ್ತೆ, ಅದರಲ್ಲಿ ನಿಮಗೆ ವೈಟಮಿನ್ಸ್ ಮಿನರಲ್ಸ್ ಇರುತ್ತೆ, ಅದ್ರ ಮಧ್ಯೆ ಜರ್ಮ್ ಅಂತ ಇರುತ್ತೆ. ಸೊ ಅದರಲ್ಲೂ ನಿಮಗೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದ್ರ ಮಧ್ಯೆ ಇರೋದೇ ವೈಟ್ ರೈಸ್. ಅದನ್ನು ಪಾಲಿಶ್ಡ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಪೂರ್ತಿ ತೆಗೆದಾಕ್ಬಿಡ್ತಾರೆ, ಬರೀ ವೈಟ್ ರೈಸ್ ಮಾತ್ರ ಇರುತ್ತೆ. ಅದನ್ನು ಸ್ಟೋರ್ ಮಾಡೋಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ. ಅದು ಹುಳ ಬರುತ್ತೆ, ಹುಳ ತಿನ್ನಬಾರ್ದು ಅಂತ ಆ ಪೆಸ್ಟಿಸೈಡ್ಸು ಪೆಸ್ಟಿಸೈಡ್ಸು ಅದು ಇದೆಲ್ಲ ಹಾಕ್ಬಿಟ್ಟು ಅದನ್ನು ಹಾಳು ಮಾಡ್ತಾರೆ. ಆದರೆ ಬ್ರೌನ್ ರೈಸು ಮತ್ತು ರೆಡ್ ರೈಸ್ ಏನಿರುತ್ತೆ ಅನ್ಪಾಲಿಶ್ಡ್ ಆಗಿರುತ್ತೆ, ಮತ್ತು ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬ್ಸ್ ಆಗಿರುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ವೈಟ್ ರೈಸು ಸಿಂಪಲ್ ಕಾರ್ಬ್ಸ್ ನಮ್ಮ ಬಾಡಿ ಒಳಗಡೆ ಹೋಗಿದ ತಕ್ಷಣ ಸಿಂಪಲ್ ಫಾರ್ಮ್ ಆಫ್ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ ಬೇಗ. ಆಗ್ಬಿಟ್ಟು ಏನಾಗುತ್ತೆ, ಈ ಪ್ಯಾಂಕ್ರಿಯಾಸ್ ಕೆಳಗಡೆ ಇನ್ಸುಲಿನ್ ಇರುತ್ತೆ, ಅಡೆನಲ್ ಗ್ಲ್ಯಾಂಡ್ಸ್ ಕೆಳಗಡೆ ಪ್ಯಾಂಕ್ರಿಯಾಸ್ ಇರುತ್ತೆ. ಆ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಇನ್ಸುಲಿನ ಸಿಕ್ರೇಷನ್ ಮಾಡುತ್ತೆ. ಸೊ ಇನ್ಸುಲಿನ್ ಸಿಕ್ರೇಷನ್ ಏನಾಗುತ್ತೆ, ಅದು ತುಂಬ ರ್ಯಾಪಿಡಾಗಿ ಫಾಸ್ಟಾಗಿ ಆಗ್ತಿರುತ್ತೆ. ಸೊ ಆ ಎನರ್ಜಿ ಸೋರ್ಸು ತುಂಬ ಫಾಸ್ಟಾಗಿ ರಿಲೀಸ್ ಆಗ್ತಾ ಏನಾಗುತ್ತೆ, ಸೊ ಇನ್ಸುಲಿನ್ ಏನಾಗುತ್ತೆ, ನನಗೆ ಸಾಕಪ್ಪ ಅಂತ ಅಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿಬಿಡುತ್ತೆ, ನಿಲ್ಲಿಸ್ಬಿಡುತ್ತೆ. ಆವಾಗ ಡಯಾಬಿಟೀಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಲಿವರು ಅದನ್ನು ಫ್ಯಾಟಾಗಿ ಲೋಡ್ ಮಾಡ್ಕೊಳುತ್ತೆ, ಆಯಿತಾ. ಸೊ ಈ ಚಾನ್ಸಸ್ ಇರುತ್ತೆ. ಆದರೆ ಈಗ ಬ್ರೌನ್ ರೈಸ್ ಆಗಿರ್ಬೋದು, ಈಗ ರಾಗಿ, ಇವೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಲ್ಲ, ಆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿ ಒಳಗಡೆ ಹೋಗಿ ಸಿಂಪಲ್ ಫಾರ್ಮ್ ಆಫ್ ಶುಗರ್ ಆಗಿ ಕನ್ವರ್ಟ್ ಆಗಿ ಅದ್ರ ಜೊತೆ ವೈಟಮಿನ್ಸ್ ಮಿನರಲ್ಸು ಫೈಬರ್ಸ್ ಎಲ್ಲ ಇರುತ್ತೆ, ನಾರಂಶ ಎಲ್ಲ ಇರುತ್ತೆ. ಅದೆಲ್ಲ ಬಾಡಿ ಅಬ್ಸರ್ವ್ ಆಗಿ ಅದೆಲ್ಲ ಡೈಜೆಸ್ಟ್ ಆಗಿ, ಸೊ ಇನ್ಸುಲಿನ್ ಸೆಕ್ರೇಷನ್ ಏನಾಗುತ್ತೆ ಅವಾಗ ಬ್ಯಾಲೆನ್ಸ್ ಆಗಿ ಆಗ್ತಿರುತ್ತೆ. ಅದು ರ್ಯಾಪಿಡ್ ಆಗಿ ಫಾಸ್ಟಾಗಿ ಆಗಲ್ಲ. ಸೊ ಹಂಗಾಗಿ ನಮಗೆ ಆ ಡಯಾಬಿಟೀಸ್ ಬರೋ ಚಾನ್ಸಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಮುದ್ದೆ ತಿಂದರೆ ಎಷ್ಟೋರಾದ್ರೂ ನಿಮಗೆ ಹೊಟ್ಟೆ ಹಸಿಯಲ್ಲ, ಅದೇ ರೈಸ್ ತಿಂದರೆ ನಿಮಗೆ ಬೇಗ ಹಸಿ ಇರುತ್ತೆ. ಅದಕ್ಕೆ ನೀವು ಯಾವಾಗಲೇ ಏನೇ ತಿನ್ನಬೇಕಾದ್ರೂ ಕಾಂಪ್ಲೆಕ್ಸ್ ಕಾರ್ಬ್ಸು, ಕ್ಲೀನ್ ಕಾರ್ಬ್ಸ್ ಅಂತ ಅಂತೀವಿ, ಬ್ರೌನ್ ರೈಸು ಮತ್ತು ರಾಗಿ, ಅದನ್ನು ತಿನ್ನಿ. ಅದು ತಿನ್ನೋಕ್ಕೆ ಆಗಲ್ಲ ಅಂತಾಗ ವೈಟ್ ರೈಸ್ ತಿನ್ನಿ, ಅದು ಸ್ವಲ್ಪ ಮಿತವಾಗಿರಲಿ ಅಷ್ಟೇ. ಸರ್, ಈಗ ಫ್ಯಾಟ್ ಲಾಸ್ ಆಗಿ ಮಸಲ್ ಗೇನ್ ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ವೆಯ್ಟಲ್ಲಿ ಜಾಸ್ತಿ ವರ್ಕೌಟ್ ಮಾಡಬೇಕಾ ಅಥವಾ ಜಾಸ್ತಿ ವೆಯ್ಟಲ್ಲಿ ಕಮ್ಮಿ ವರ್ಕೌಟ್ ಮಾಡಬೇಕಾ? ವರ್ಕೌಟ್ಸ್ ಏನು ಮಾಡುತ್ತೆ ಅಂತ ಅಂದರೆ, ನೀವು ಕಮ್ಮಿ ವೇಟ್ಸಲ್ಲಿ ಜಾಸ್ತಿ ರೇಪ್ಸ್ ಹೊಡೆದಾಗ ಮಸಲ್ ಬಿಲ್ಡ್ ಆಗುತ್ತೆ. ಆದರೆ ಏನಂತಂದರೆ ಎಂಡ್ಯೂರೆನ್ಸ್ ಬಿಲ್ಡ್ ಆಗುತ್ತೆ, ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ. ನೀವು ಜಾಸ್ತಿ ವೆಯ್ಟ್ ಮಾಡಿದಾಗ ಕಮ್ಮಿ ರೇಪ್ಸ್ ಹೊಡಿತೀರಾ, ಕಮ್ಮಿ ರೇಪ್ಸ್ ಹೊಡೆದಾಗ ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ನೀವು ಎಷ್ಟೇ ತೂಕ ಆದ್ರೂ ಎತ್ಬೋದಂತಹ ಒಂದು ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಮಸಲ್ಸ್ ಅಂತ ಅಂದರೆ ಟೈಪ್ 1 ಫೈಬರ್ ಟಿಶ್ಯೂ ಇರುತ್ತೆ ಮತ್ತು ಟೈಪ್ 2 ಫೈಬರ್ ಟಿಶ್ಯೂಸ್ ಇರುತ್ತೆ. ಸೊ ಟೈಪ್ 1 ಫೈಬರ್ ಟಿಶ್ಯೂ ಏನು ಮಾಡುತ್ತೆ, ಎಂಡ್ಯೂರೆನ್ಸ್ ಬಿಲ್ಡ್ ಮಾಡುತ್ತೆ. ಟೈಪ್ 2 ಮಸಲ್ ಟಿಶ್ಯೂ, ಸೊ ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ತುಂಬಾ ಜನರಿಗೆ ಸಕ್ಕರೆ ತಿನ್ಬೇಕಾ ಅಥವಾ ಬೆಲ್ಲ ತಿನ್ಬೇಕಾ ಅಥವಾ ಈಗೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಬಂದಿದೆ. ಸೊ ಈ ಕನ್ಫ್ಯೂಷನ್ಸ್ ಜಾಸ್ತಿ ನಡೀತಾ ಇದೆ. ಆಸ್ ಇಟ್ ಜಿಮ್ ಟ್ರೈನರ್ ನೀವೇನು ಹೇಳ್ತೀರಾ? ವೈಟ್ ಶುಗರ್ ಪ್ಲಸ್ ಜಾಗ್ರಿ ಇವೆರಡು ಶುಗರ್ ಕೇನಿಂದನೇ ಮಾಡಿರೋದು, ಶುಗರ್ ಕೇನಿಂದನೇ ಬರೋದು. ಸೊ ಶುಗರ್ ಕೇನ್ನ ಏನು ಮಾಡ್ತಾರೆ, ಜ್ಯೂಸ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಕುದಿಸ್ತಾರೆ. ಆವಾಗ ವೈಟ್ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. ಬ್ಲೀಚಿಂಗ್ ಪೌಡರು ಮತ್ತು ಸಲ್ಫ್ಯೂರಿಕ್ ಡೈಆಕ್ಸೈಡು, ಫಾಸ್ಫರಿಕ್ ಆ್ಯಸಿಡ್ ಅಂತ ಅಂದ್ಬಿಟ್ಟು ಹಾರ್ಮ್ಫುಲ್ನ ಕೆಮಿಕಲ್ಸ್ನ ಹಾಕ್ತಾರೆ. ಯಾಕಂದರೆ ಅದು ಸ್ಟೋರೇಜ್ಗೆ ಎಷ್ಟು ವರ್ಷ ಬೇಕಾದರೂ ಅದನ್ನು ಸ್ಟೋರ್ ಮಾಡ್ಬೋದು. ಸೊ ಆ ಸ್ಟೋರ್ಗೆ ಆ ಬಿಸ್ನೆಸ್ ಮಾಡಬೇಕಂತ ಅಂದ್ಬಿಟ್ಟು ಶುಗರಲ್ಲಿ ಇದು ಮಾಡ್ತಾರೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಆ ಶುಗರ್ ತಿಂದಾಗ ಅದು ನಮ್ಮ ಬಾಡಿಗೆ ಹೋದಾಗ ಅದು ಎಷ್ಟು ಎಫೆಕ್ಟ್ ಇರುತ್ತೆ ಅಂತ. ಈ ಗ್ಲೈಕೇಷನ್, ಆ ಏಜಿಂಗ್ ಪ್ರೋಸೆಸ್ಸು ಇದೆಲ್ಲ ಶುಗರಲ್ಲೇ ಆಗುತ್ತೆ. ಜಾಗ್ರಿ ಅಂತ ಬಂದಾಗ ಅದು ಶುಗರ್ ಕೇನಿಂದ ಮಾಡೋದು. ಬಟ್ ಆದರೆ ಏನಂತಾರೆ, ಅದು ಹ್ಯಾಂಡ್ ಪಿಕ್, ಅದಕ್ಕೆ ಲೇಬರರ್ಸ್. ಈ ಶುಗರ್ ಮಾಡೋದಕ್ಕೆ, ವೈಟ್ ಶುಗರ್ ಮಾಡೋದಕ್ಕೆ ಮಿಷಿನ್ಸ್ಗಳು ಇರುತ್ತೆ, ಇದಕ್ಕೆ ಲೇಬರರ್ಸ್ ಬೇಕು. ಈ ಲೇಬರರ್ಸ್ ಜಾಸ್ತಿ ಜನ ಸಿಗಲ್ಲ, ಅವ್ರಿಗೆಲ್ಲ ಹೈಯರ್ ಮಾಡ್ಬೇಕಂದ್ರೆ ಸಂಬಳ ಕೊಡಬೇಕಾಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಇದು ಓಕ್ರಾ ಅಂತೀವಿ,
ಈ ಲೇಡೀಸ್ ಫಿಂಗರು ಮತ್ತು ವುಡ್ ಪೀಸಸ್ ಇದೆಲ್ಲ ಹಾಕಿ ಅದನ್ನ ನ್ಯಾಚುರಲ್ ಆಗಿ ತಯಾರಿಸ್ತಾರೆ. ಇದನ್ನ ಜಾಗ್ರಿನ ನ್ಯಾಚುರಲ್ ಆಗಿ ತಯಾರಿಸಿದಾಗ ಅದರಲ್ಲಿರೋ ಐರನ್ನು, ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ಸು, ಮಿನರಲ್ಸು ಹಂಗೆ ಇರುತ್ತೆ. ಈ ವೈಟ್ ಶುಗರ್ ಅಲ್ಲಿ ಏನಾಗುತ್ತೆ, ಸೊ ಯಾವಾಗ ಕೆಮಿಕಲ್ಸ್ ಎಲ್ಲ ಆಡ್ ಮಾಡಿದಾಗ ಅದರಲ್ಲಿರೋ ಅದೆಲ್ಲ ಪ್ರೊಸೆಸ್ ಆದಾಗ ಈ ಐರನ್ನು, ಕ್ಯಾಲ್ಶಿಯಮ್ಮು, ಮಿನರಲ್ಸ್ ಏನಿದೆ ಇದೆಲ್ಲ ಸಿಗಲ್ಲ. ಅರೆ ನಿಮಗೆ ಜಾಗ್ರಿಯಲ್ಲಿ ಸಿಗುತ್ತೆ. ಹಂಗಾಗಿ ನೀವು ಜಾಗ್ರಿ ಸೇಫಾಗಿ ತಿನ್ಬೋದು. ಆದರೆ ಏನಾಗಿದೆ ಅಂತಂದ್ರೆ ಇವಾಗೆಲ್ಲ ಫೇಕ್ ಜಾಗ್ರೀಸ್ ಬಂದ್ಬಿಟ್ಟಿದೆ. ಫೇಕ್ ಜಾಗ್ರೀಸ್ ಏನಂತಂದ್ರೆ ಅದಕ್ಕೆ ವೈಟ್ ಶುಗರ್ ಮತ್ತೆ ಆ್ಯಡ್ ಮಾಡಿ, ಮತ್ತೆ ಅದಕ್ಕಿಂತ ಅದು ಬ್ರೌನ್ ಬರಲಿ ಅಂತ ಅಂದ್ಬಿಟ್ಟು ಆ ಕಲರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ, ಇವು ಒಂದು ಪಕ್ಷ ಏನಾಗಿದೆ, ನೀವು ಶುಗರ್ ತಿನ್ಬೋದು, ಈ ಜಾಗ್ರಿ ತಿಂದರೆ ಅಲ್ಲೇ ಗೊಟ್ಟೆ ಕಂಡ್ಬಿಡ್ತಾರೆ. ಸೊ ಆ ಥರ ಸ್ಟೇಜ್ ಬಂದಿದೆ. ಸೊ ಹಂಗಾಗಿ ನೀವು ಆರ್ಗ್ಯಾನಿಕ್ ಬೆಲ್ಲ ನೀವು ಹುಡಿಕೊಂಡು ಹೋಗ್ಬೇಕು. ಆ ಮ್ಯಾನುಫ್ಯಾಕ್ಚರರು ಎಲ್ಲಿದ್ದಾರೆ ಅಂತ ಹುಡಿಕೊಂಡು ಹೋಗ್ತೀರಾ, ಸಿಗಲ್ಲ. ಹಳ್ಳಿಗಳ ಕಡೆ ಇರುತ್ತೆ. ಸೊ ಆಯಿತಾ, ಹಂಗಾಗಿ ನೀವು ಆ ಶುಗರ್, ಆ ಸ್ವೀಟ್ ಅನ್ನೋ ಕಾನ್ಸೆಪ್ಟೇ ಬಿಟ್ಬಿಡ್ಬೇಕು. ಸೊ ನಾನು 10 ವರ್ಷ ಆಯಿತು ಬಿಟ್ಟು. ಸೊ ನನಗೇನು ಅನ್ನಿಸ್ತಿಲ್ಲ. ವಾವ್, ಸೂಪರ್. ಈಗ ಜಿಮ್ನಲ್ಲಿ ಕೊನೆಯದಾಗಿ ಬರುವಂಥವ್ರಿಗೆ ಅಥವಾ ಬರೋದಕ್ಕೆ ಯೋಚನೆ ಇರೋರಿಗೆ ತಮ್ಮ ಸಲಹೆಗಳೇನು? ಜಿಮ್ಮಲ್ಲಿ ಸಲಹೆ ಅಂತ ಅಂದರೆ, ಸೊ ಹೋಗಿದ ತಕ್ಷಣ ಸೊ ನಿಮ್ಗೆ ಏನು ಸಿಗುತ್ತೋ ಅದೆಲ್ಲ ವೇಟ್ಸ್ ಮಾಡೋದು, ಎಕ್ಸಸೈಸ್ ಮಾಡೋದು, ಅದನ್ನು ಬಿಡಿ. ಹೋಗಿದ ತಕ್ಷಣ ಟ್ರೈನರ್ನ ಕೇಳಿ. ಸೊ ಕೇಳಿ ಆರಾಮಾಗಿ ಸ್ಲೋ ಆಗಿ ಮಾಡಿ ಎಕ್ಸಸೈಸಸ್ ಎಲ್ಲ. ಫಸ್ಟು ವಾರ್ಮ್ ಅಪ್ ಮಾಡ್ಕೊಳ್ಳಿ, ಆಮೇಲೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಈ ಸ್ಕ್ರಾಲಿಂಗ್ನ ನಿಲ್ಲಿಸಿ. ನಾವು ಜಿಮ್ಮಲ್ಲಿ ಕ್ರ್ಯಾಚಿನ ರೆಡಿ ಮಾಡಿರ್ತೀವಿ, ಆದರೆ ಇನ್ಫ್ಲೂಯೆನ್ಸರ್ ಅವ್ರು ಏನಂತಂದರೆ ಒಂದು ಬಾಡಿ ಬಿಲ್ಡ್ ಮಾಡಿರ್ತಾರೆ, ಆಮೇಲೆ ಈ ಥರ ಡಯಟ್ ಮಾಡಿ, ಈ ಥರ ಎಕ್ಸಸೈಸ್ ಮಾಡಿ ಅಂತ ಅಂತಾರೆ. ಯಾವುದೇ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಸೊ ಅವರು ಸ್ಕ್ರ್ಯಾಚಿನ ನಾನು ಡೇ 1 ಈ ಥರ ವರ್ಕೌಟ್ ಮಾಡಿಸ್ ಅಂತ ಯಾರೂ ತೋರಿಸಲ್ಲ. ಆ ಇನ್ಫ್ಲೂಯೆನ್ಸರ್ನ ಬಿಟ್ಬಿಟ್ಟು ನೀವು ಟ್ರೈನರ್ಸ್ಗಳನ್ನ ಕೇಳಿ, ಲೋಕಲ್ ಜಿಮ್ಸ್ ಏನಿದೆ ಅವ್ರನ್ನ ಬೆಳೆಸ್ರಿ. ಯಾಕಂದರೆ ಲೋಕಲ್ ಜಿಮ್ ಇರೋರು ತುಂಬ ಕಷ್ಟಪಟ್ಬಿಟ್ಟು ಜಿಮ್ನ ಮಾಡಿರ್ತಾರೆ. ಮತ್ತು ನೀವು ಏನೇ ಕೇಳಿದ್ರು ನಿಮಗೆ ಹೇಳ್ಕೊಡ್ತಾರೆ. ಬರೀ ಜಿಮ್ ವರ್ಕೌಟ್ಸ್ ಅಲ್ದಂಗೆ ನಿಮ್ಮ ಕಷ್ಟ ಸುಖನ ಆಳಿಸ್ತಾರೆ. ಸೊ ಅದಾದಮೇಲೆ ನಿಮ್ಗೆ ಏನೇ ಆಚೆ ಕಡೆ ಕಷ್ಟ, ಈಗ ಬ್ಲಡ್ ಬೇಕಂದ್ರೂ ಹೋಗ್ತೀವಿ, ಮತ್ತು ಪೆಟ್ರೋಲ್ ಖಾಲಿ ಆಯಿತು ಅಂದ್ರೂ ಹೋಗ್ತೀವಿ. ಈ ಸಣ್ಣ ಏನೇ ಕಷ್ಟ ಆದರೂ ಹೋಗ್ತೀವಿ. ಆದರೆ ಜನ ಏನು ಮಾಡ್ತಾರೆ ಅಂದರೆ, ಈಗ ಒಂದು ಬ್ರ್ಯಾಂಡೆಡ್ ಜಿಮ್ಗಳು ಬರ್ತದೆ. ಬ್ರ್ಯಾಂಡೆಡ್ ಜಿಮ್ ಬಂದಾಗ ಅಟ್ರಾಕ್ಟ್ ಆಗಿ ಹೋಗ್ಬಿಡ್ತಾರೆ. ಬ್ರ್ಯಾಂಡೆಡ್ ಜಿಮ್ಮಲ್ಲಿ ನಿಮಗೆ ಅಷ್ಟೊಂದು ಬಾಂಧವ್ಯಗಳು, ಅಷ್ಟೊಂದು ಬೆಳವಣಿಗೆ ಆಗಲ್ಲ. ಸೊ ಹಂಗಾಗಿ ಆ ಲೋಕಲ್ ಜಿಮ್ಗೆ ಯಾವಾಗಲೂ ಲಾಯಲ್ ಆಗಿರಿ. ಸೊ ಇವಾಗ ಎಷ್ಟೊಂದು ಕೋರ್ಸ್ ಇದೆ, ಅಂದರೆ ನಿಮಗೆ ಎಷ್ಟೊಂದು ಸೋರ್ಸ್ ಇದೆ. ಗೂಗಲ್ ಈಸೋರು ಬೈಬಲ್ ಅಂತಾರೆ. ಗೂಗಲು, ChatGPT ಮತ್ತು ಸುಮಾರು ಸೋರ್ಸಸ್ಗಳಿದ್ದಾವೆ. ಅದರಿಂದ ನೀವು ಅದನ್ನು ಕಲಿತು ತಿಳ್ಕೊಳ್ರಿ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಇದ್ದಂತಾರೆ, ಇವ್ರು ಇದ್ದಂತಾರೆ ಅಂತ ಯಾವುದು ಬ್ಲೈಂಡ್ ಆಗಿ ಫಾಲೋ ಮಾಡೋಕೆ ಹೋಗ್ಬೇಡಿ. ಎಸ್ ಸರ್, ಡೆಫಿನೆಟ್ಲಿ ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಗಿದ್ದು ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಜಿಮ್ ರಿಲೇಟೆಡ್ ಆಗಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ಸರಿ ಮಾಡ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತಾವು ಸಹಕರಿಸಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ. ನಮಸ್ಕಾರ. ನಮಸ್ತೆ ಸರ್. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ತುಂಬ ಉಪಯುಕ್ತ ಅಂತ ಅನಿಸಿದ್ರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನರಿಗೆ ಈ ಮಾಹಿತಿ ಅನಿಸೋದಕ್ಕೆ ತಾವು ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.